ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಾರಾಯಣ ನಾರಾಯಣ. ನಾವು ಮಾಂಡುಕ್ಯ ಉಪನಿಷತ್ತಿನ ಸಂಸ್ಕೃತ ಭೂಮಿಕೆಯನ್ನು ಓದ್ತಾ ಇದ್ದೀವಿ. ಓದಿ ಯಥಾಶಕ್ತಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಮೊದಲನೆಯ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳಿದ್ದಾರೆ? ಮಾಂಡುಕ್ಯವು ಆತ್ಮತತ್ವವು ಸ್ವತಃ ಸಿದ್ಧವಾಗಿದ್ದರು, ಆತ್ಮ ಸ್ವತಃ ಸಿದ್ಧವಾಗಿದ್ದರೂ ಅಜ್ಞಾನಿ ಅಂದರೆ ಆ ಸ್ವತಃ ಸಿದ್ಧತ ಎಂದು ಗೊತ್ತಾಗದೇ ಇರುವವನಿಗೆ, ಸ್ವತಃ ಸಿದ್ಧ ಎಂದು ಗೊತ್ತಾಗದೇ ಇರುವವನಿಗೆ ಬಾಯಿಗೆ ಅಂದರೆ ವಾಕ್ಕುಕಿ, ಮನಸ್ಸಿಗೆ ವಾಕ್ಕುಕಿ ಮನಸ್ಸಿಗೆ ತಲುಪದೇ ಇರುವ ಆತ್ಮನನ್ನು ವಾಕ್ಕಿನಿಂದ ಹೇಳುತ್ತದೆ, ಮನಸ್ಸಿಗೆ ಅರ್ಥವಾಗುವಷ್ಟು ಹೇಳ್ತದೆ. ಮನಸ್ಸಿನಿಂದಲೇ ಅರ್ಥವಾಗುವಷ್ಟು. ಅದು ಹೇಗೆ ಅಂದರೆ ಅಧ್ಯಾರೋಪ ಅಪವಾದದಿಂದ. ಅಂದರೆ ನಾನು ಹೇಳಿದ್ದೇನೆ, ಯಾವುದು ನೇರಾಗಿ ನೋಡೋಕ್ಕಾಗಲ್ಲವೋ ಅದನ್ನು ಇನ್ನೊಂದಿನ ಸಹಾಯದಿಂದ ತಿಳ್ಕೊಳ್ತೀವಿ. ಇದಕ್ಕೆ ಎಷ್ಟೋ ಉದಾಹರಣೆಗಳು ಹೇಳಬಹುದು. ನಾನು ಎಷ್ಟೋ ಸಲ ಹೇಳಿದ್ದೀನಿ. ನೀರು ಬೇಕಂದರೆ ಒಬ್ಬ ಗುರುಗಳು ಉದಾಹರಣೆ ಹೇಳ್ತೀನಿ, ನೀರು ಬೇಕು ಎಂದು ಹೇಳಿದ ಅವರ ಲೋಟದಲ್ಲಿ ತಗೊಂಡು ಬರ್ತಾನೆ. ಲೋಟದಲ್ಲಿ ಏಕೆಂದರೆ ಒಂದನಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗಬೇಕಂದರೆ ಲೋಟದಲ್ಲಿ ಹಾಕಿದ್ದರೆ ತಗೊಳ್ಳಲಿಕ್ಕಾಗುತ್ತೆ. ಲೋಟ ಇಲ್ಲ ಅಂದರೆ ನೇರಾಗಿ ನೀರನ್ನು ತಗೊಂಡು ಹೋಗೋಕ್ಕಾಗಲ್ಲ. ಹಾಗೆಯೇ ಬೆಳಕು ನೇರಾಗಿ ಕಂಡು ಬರಲ್ಲ. ಒಂದು ವಸ್ತುವನ್ನು ಇಟ್ಟರೆ ವಸ್ತುವನ್ನು ಬೆಳಗಿಸುತ್ತಾ ಇರುವಾಗ ಕಂಡು ಬರ್ತದೆ ಅಲ್ಲವೇ? ಒಂದು ವಸ್ತುವಿಟ್ಟರೆ ವಸ್ತುವನ್ನು ಬೆಳಗಿಸುತ್ತಾ ಇರುವ ಸಂದರ್ಭದಲ್ಲಿ ನಮಗೆ ಕಂಡು ಬರ್ತದೆ. ಇಲ್ಲದಿದ್ದರೆ ಯಾವ ವಸ್ತು ಇಲ್ಲದಿದ್ದರೆ ಬೆಳಕೆ ಕಂಡು ಬರಲ್ಲ. ಆದರೆ ವಸ್ತುವಿನ ಅಧ್ಯಾರೋಪ ಮಾಡಿ ವಸ್ತುವಿನ ಸಹಾಯದಿಂದ ಬೆಳಕು ಗೊತ್ತಾದರೆ ಆವಾಗ ಆ ವಸ್ತುವನ್ನು ಬಿಡಿಸಿ ತಿಳ್ಕೊಳ್ತೀವಿ. ಹೇಳುವ ಗುರುಗಳು ವಸ್ತುವನ್ನು ತೋರಿಸಿ, ಈ ವಸ್ತುವು ನಿಮಗೆ ಯಾವುದರಿಂದ ಕಂಡು ಬರ್ತಾ ಇದೆಯೋ ಅದು ಬೆಳಕು ಎಂದು ಹೇಳ್ತಾನೆ. ಗೊತ್ತಾಯಿತು ಎಂದು ಹೇಳ್ತಾನೆ. ಅಂದರೆ ನೇರಾಗಿ ಬೆಳಕನ್ನು ನೋಡೋಕ್ಕೆ ಕಂಡು ಬರಲ್ಲ. ಇಂದು ರೂಮ್ಗೆ ಬಂದರೆ ಏನು ಕಂಡು ಬರ್ತದೆ ಅಂದರೆ ಯಾವುದೇ ಒಂದು ವಸ್ತು ಕಂಡು ಬರ್ತದೆ. ನೋಡಿ, ಇದು ಲ್ಯಾಪ್ಟಾಪ್ ಇದೆ, ಇದು ಪುಸ್ತಕ ಇದೆ, ಇದು ಟೇಬಲ್ ಇದೆ, ಹಾಗೂ ಅದು ಫ್ಯಾನ್ ಇದೆ, ಹಾಗೂ ಅದು ಗಡಿಯಾರ ಇದೆ. ಅಂದರೆ ವಸ್ತುಗಳನ್ನು ನೋಡ್ತೀವಿ ಹೊರತು ಯಾವ ಬೆಳಕಿನಿಂದ ವಸ್ತುಗಳನ್ನು ನೋಡ್ತಾ ಇದ್ದೀವೋ ಆ ಬೆಳಕು ಗೊತ್ತಾಗುವುದು ಕಷ್ಟ. ಏಕೆಂದರೆ ಎಲ್ಲ ಅನುಭವಗಳಿಗೆ ಆಧಾರವಾಗಿದೆ ಬೆಳಕು. ಕಷ್ಟ. ಅದಕ್ಕೋಸ್ಕರ ಮೊದಲು ಒಂದು ವಸ್ತು ಇಟ್ಕೊಂಡು, ಇದು ನೋಡು, ಈ ಪೇಪರ್ ನೋಡು, ಇದು ಕಂಡು ಬರ್ತಾ ಇದೆಯಾ? ಹೌದು. ಈಗ ಏನು? ಪೇಪರ್ ಇಲ್ಲ. ಈಗ ಪೇಪರ್ ಇಲ್ಲ. ಯಾವುದರಿಂದ ಪೇಪರ್ ಇದೆ ಪೇಪರ್ ಇಲ್ಲ ಎಂದು ಕಂಡು ಬರ್ತಾ ಇದೆಯೋ ಅದು ಬೆಳಕು. ಓ ಅದಾ, ಈಗ ಗೊತ್ತಾಯಿತು. ಅಂದರೆ
ಪೇಪರ್ನಿಂದ ಬೆಳಕು, ಪೇಪರನ್ನು ಅಧ್ಯಾರೋಪ ಮಾಡಿ, ಪೇಪರ್ ಸಂಬಂಧವನ್ನು ಕಾಗದದ ಸಂಬಂಧವನ್ನು ಅಧ್ಯಾರೋಪ ಮಾಡಿ ಮತ್ತೆ ತೆಗೆದುಬಿಟ್ಟು ಪೇಪರ್ ತೆಗೆದು ಬಿಟ್ಟರೆ ಇದು ಎಂದು ಗೊತ್ತಾಗ್ತದೆ. ಹಾಗೆ ಎಷ್ಟೋ ಆಕಾಶ ಅಂದರೆ ಏನು ಅದೇ ಹೇಳ್ತೀವಿ. ಆಕಾಶವೇ ತಿಳ್ಕೊ, ಬೆಳಕನ್ನೇ ತಿಳ್ಕೊ, ನೀರನ್ನೇ ತಿಳ್ಕೊ. ನೀರು ಅಂದರೆ ಲೋಟದಲ್ಲಿ ತರ್ತಾನೆ ಅಲ್ಲವೇ? ಈ 3 ವಸ್ತುಗಳಿಗೆ ಇನ್ನೊಂದು ವಸ್ತುವಿನ ಆಧಾರದಿಂದ ತಗೊಂಡು ಬಂದು ಆ ಆಧಾರವನ್ನು ತೆಗೆದುಬಿಟ್ಟು ಮೂಲ ವಸ್ತುವನ್ನು ತಿಳ್ಕೊಳ್ತೀವಿ. ಇದು ಅಧ್ಯಾರೋಪ ಅಪವಾದ. ಅಂದರೆ ಇನ್ನೊಂದು ವಸ್ತುವಿನ ಸಹಾಯವಿಟ್ಟು ಅದು ತೋರಿಸಿ ನಂತರ ಈ ವಸ್ತು ಬಿಡಿಸಿ ನೋಡ್ತೀವಿ. ಹಾಗೆ ಅಪವಾದ ಮಾಡಿ ತಿಳ್ಕೊಳ್ತೀವಿ. ಹಾಗೆ ತಾನಿದ್ದಾನೆ ಎಂಬುದು ಮೊದಲೇ ಇದ್ದಾನೆ, ಆದರೆ ಇಲ್ಲ ಅನಿಸುತ್ತದೆ. ಆಯಿತು ತೋರಿಸ್ತೀನಿ ಅಂತ ಹೇಳ್ತಾನೆ ಅಲ್ಲವೇ? ಯಾವುದೇ ಒಂದು ನೋಡ್ತಾ ಇದ್ದೀಯಾ, ಪ್ರಪಂಚ ನೋಡ್ತಾ ಇದ್ದೀಯಾ, ವಸ್ತುಗಳು ನೋಡ್ತಾ ಇದ್ದೀಯಾ? ಹೌದು ನೋಡ್ತಾ ಇದ್ದೀನಿ. ಆಯಿತು, ನೋಡ್ತಾ ಇದ್ದಾಗ ಯಾರು ನೋಡ್ತಾ ಇದ್ದಾರೆ? ನಾನೇ ನೋಡ್ತಾ ಇದ್ದೇನೆ. ನೀನಿದ್ದೀಯಲ್ಲ, ಆಯಿತು. ಈಗ ಪ್ರಪಂಚ ತೆಗೆಯು. ಪ್ರಪಂಚದ ಬಿಟ್ಟು ಹೋಗಿದ್ದು ಯಾರಿಗೆ ಗೊತ್ತಾಗ್ತಾ ಇದೆ? ತನಗೆ. ಅದು ತಾನು ಪ್ರಪಂಚ ನೋಡುವಾಗ ಇದ್ದಾನೆ, ಪ್ರಪಂಚ ಬಿಟ್ಟು ಹೋದರೂ ಇದೆ, ಅದು ತಾನು. ಹೀಗೆ ಮೊದಲು ಪ್ರಪಂಚ ಸಂಬಂಧದಿಂದ ತನ್ನನ್ನು ತೋರಿಸಿ ಮತ್ತೆ ಪ್ರಪಂಚವನ್ನು ಬಿಡಿಸಿ ತನ್ನನ್ನು ತೋರಿಸ್ತಾನೆ. ಹೀಗೆ ಇದು ಅಧ್ಯಾರೋಪ ಅಪವಾದ. ಎಷ್ಟೋ ಲೌಕಿಕ ಉದಾಹರಣೆಗಳು ಇವೆ. ಅಧ್ಯಾರೋಪ ಅಪವಾದ ವೇದಾಂತದಲ್ಲೇ ಏನಲ್ಲ, ಲೌಕಿಕದಲ್ಲಿಯೂ ಎಷ್ಟೋ ವಿಷಯಗಳಲ್ಲಿ ಒಂದು ವಸ್ತು ಯಾವುದು ನೇರಾಗಿ ನೋಡೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ತಿನ್ನಕ್ಕಾಗಲ್ಲ. ನೇರಾಗಿ ತಿನ್ನಕ್ಕಾಗಲ್ಲ ಅಂದರೆ ಒಂದು ಕೈಯಿಂದ ಅಥವಾ ಒಂದು ಚಮಚೆಯಿಂದ ತಿಳ್ಕೊಳ್ತೀವಿ ಅಲ್ಲವೇ? ಅಂದರೆ ಚಮಚದಿಂದ ತಗೊಂಡು ಬಂದು ಇನ್ನೊಬ್ಬರು ನೋಡನ್ಕೊಳ್ತಾರೆ, ಅಯ್ಯೋ ಇದೇನಪ್ಪ ಚಮಚನೇ ತಿಂದು ಬಿಡ್ತಾನ ಏನು? ಚಮಚೆಯನ್ನು ತಿನ್ನಲ್ಲ, ಚಮಚೆಯಿಂದ ವಸ್ತುವನ್ನು ಕರ್ಕೊಂಡು ಹೋಗುವುದಕ್ಕೆ ಅಧ್ಯಾರೋಪ. ಚಮಚ ಅಧ್ಯಾರೋಪ ಆಗುತ್ತದೆ. ಅದು ಬಾಯಿಗೆ ತಲುಪಿದ ನಂತರ ಚಮಚ ಹೊರಗೆ ಬರುತ್ತದೆ, ಚಮಚ ಬಾಯಿ ಒಳಗೆ ಹೋಗಲ್ಲ. ಹಾಗೆ ಅಪವಾದ ಆಗುತ್ತದೆ. ಅಧ್ಯಾರೋಪ ಚಮಚ. ವಸ್ತು ನಾಲಿಗೆಗೆ ತಲುಪಿತು, ಚಮಚ ಅಪವಾದ. ಇದೇ ಅಧ್ಯಾರೋಪ ಅಪವಾದ ಅಂದರೆ ಇಷ್ಟೇ. ಲೌಕಿಕ ಉದಾಹರಣೆಗಳು ಬೇಕಾದಷ್ಟಿವೆ. ಆದ್ದರಿಂದ ಅಂದರೆ ಯಾವ ವಸ್ತುವು ಒಂದು ಯಾವ ತತ್ವ ಒಂದು ವಸ್ತುವಿನ ಸಂಬಂಧದಲ್ಲಿಲ್ಲವೋ, ಸಂಬಂಧ ಬೇಕಾಗಿಲ್ಲ, ಸ್ವತಃ ಸಿದ್ಧವಾಗಿದ್ದು ನೇರಾಗಿ ನೋಡಿದ್ದರೆ ಕಂಡೇ ಬರಲ್ಲ. ನೇರಾಗಿ ನೋಡಿದ್ದರೆ ಗೊತ್ತಾಗದೇ ಇರುವುದನ್ನು ಗೊತ್ತಾಗುವುದಕ್ಕೆ ಅನುಕೂಲವಾಗಿರುವ ಇನ್ನೊಂದು ವಸ್ತು ತೋರಿಸ್ತೀವಿ ಅಲ್ಲ? ಇನ್ನೊಂದು ವಸ್ತು ತೋರಿಸಿದ್ದರೆ ಈಗ ಕಂಡು ಬರ್ತಾ ಇದೆ, ಆ ವಸ್ತುವನ್ನು ತೆಗೆದು ಬಿಡು. ಇನ್ನೊಂದು ವಸ್ತುವಿನ ಸಹಾಯದಿಂದ ತಿಳ್ಕೊಂಡು ಆ ವಸ್ತುವನ್ನು ತೆಗೆದು ಬಿಡು. ಈಗ ನೇರಾಗಿ ಕಂಡು ಬರ್ತದೆ. ಈಗ ಗೊತ್ತಾಯ್ತು. ಅದು ಅಷ್ಟೇ ಅಧ್ಯಾರೋಪ ಅಪವಾದ. ನಮ್ಮ ದೃಷ್ಟಿಗೆ ಅಂದರೆ ಈ ಅಧ್ಯಾರೋಪ ಅಪವಾದಗಳು ನಮ್ಮ ದೃಷ್ಟಿಗೆ ಸೌಕರ್ಯ, ವಸ್ತುವನ್ನು ತರುವುದಕ್ಕಲ್ಲ. ವಸ್ತು ಇದ್ದೇ ಇದೆ, ಎಂದಿಗೂ ಇದೆ, ನಮ್ಮ ಅನುಭವದಲ್ಲೇ ಇದೆ, ಮೊದಲಿನಿಂದಲೂ ಇದೆ. ಅನ್ಯ ವಸ್ತುಗಳ ಸಂಬಂಧದಿಂದ ನಮ್ಮ ದೃಷ್ಟಿ ಚದರಿ ಹೋಗಿದೆ, ಚೆಲ್ಲಾಪಿಲ್ಲಿ ಆಗಿದೆ. ನಮ್ಮ ದೃಷ್ಟಿಯನ್ನು ಒಂದು ಮೇಲೆ ಸೇರಿಸುವುದಕ್ಕೆ, ಏಕಾಗ್ರ ಮಾಡಲಿಕ್ಕೆ ಒಂದು ವಸ್ತುವನ್ನು ತರ್ತೀವಿ. ಅಂದರೆ ಚೆಲ್ಲಾಪಿಲ್ಲಿಯಾಗಿ ಚದರಿ ಹೋಗಿರುವ ಮನಸ್ಸನ್ನು ಆತ್ಮ ಕಡೆ ತಿರುಗಿಸುವುದಕ್ಕೆ ಒಂದು ತರ್ತೀವಿ. ಅಲ್ಲಿ ಬಿಟ್ಟು ಯಾವ ವಸ್ತುವಿನಿಂದ ತಂದಿದ್ದೋ ವಸ್ತು ಬಿತ್ತು ಹೋಗುತ್ತದೆ, ಮನಸ್ಸು ಅಲ್ಲೇ ಇದ್ದುಬಿಡ್ತದೆ. ಮನಸ್ಸು ಅನಾತ್ಮವಾಗಿ ತೋರುತ್ತಾ ಇದೆ, ಅದೇ ಬ್ರಹ್ಮ. ಮನಸ್ಸು ನಿಜವಾಗಿ ಬ್ರಹ್ಮವೇ, ಮನಸ್ಸು ಯಾರೋ ಅಲ್ಲ. ಮನಸ್ಸಿನ ನಿಜ ಸ್ವರೂಪ ಪರಮಾತ್ಮೆ. ಪರಮಾತ್ಮ ಸ್ವರೂಪದಲ್ಲಿ ಮನಸ್ಸು ಪರಮಾತ್ಮನೇ ಆಗಿದೆ. ಪರಮಾತ್ಮ ಸ್ವರೂಪದಲ್ಲಿ ಮನಸ್ಸು ಬಿಡಿಯಾಗಿಲ್ಲ, ಮನಸ್ಸು ಪರಮಾತ್ಮನೇ. ಅಂದರೆ ಚಿನ್ಮಾತ್ರವೇ.
ಚೈತನ್ಯ ಮಾತ್ರವೇ ಮನಸ್ಸು. ಆದರೆ ಆ ಚೈತನ್ಯಕ್ಕಿಂತ ನಾನು ಬೇರೆ ಎಂದು ಅನಿಸುತ್ತದೆ. ಆ ಬೇರೆ ಅನಿಸಿಕೆಯೇ ಮನಸ್ಸು. ಅಲ್ಲಿ ವಿಚಿತ್ರ ಏನಂದರೆ, ಬೇರೆ ಅನಿಸುತ್ತಾ ಇದ್ದರೂ ಅದನ್ನು ನಾವು ಮನಸ್ಸು ಎಂದು ಹೇಳಿದ್ದರೂ ಆತ್ಮದೃಷ್ಟಿಗೆ ಅದು ಆತ್ಮೇ ಆಯಿತು. ಮನಸ್ಸು ಚೈತನ್ಯಕ್ಕಿಂತ ಬೇರೆ ಅನಿಸುತ್ತಾ ಇದ್ದರೂ ಆ ಅನಿಸಿಕೆಯಲ್ಲಿ ಪ್ರಪಂಚವೇ ಅನಿಸುತ್ತಾ ಇದೆ. ನಾನು, ನೀನು, ಅದು, ಇದು ಮುಂತಾದ ಪ್ರಪಂಚವೆಲ್ಲ ತೋರ್ತಾ ಇದೆ, ಪ್ರಪಂಚವೆಲ್ಲ ಅನಿಸುತ್ತಾ ಇದೆ. ಈ ಅನಿಸಿಕೆಯೇ ಮನಸ್ಸು. ನಾನು, ನೀನು, ಅದು, ಇದು ಏನೋ ಏನೋ ಎಲ್ಲ ತಿಳಿಯುತ್ತಾ ಇದೆ, ಎಲ್ಲ ಗೊತ್ತಾಗ್ತಾ ಇದೆ. ಇದೇ ಮನಸ್ಸು. ಅಂದರೆ ಮನಸ್ಸಂದ್ರೇನು? ಅದು ಬ್ರಹ್ಮವೇ ಆಗಿದ್ದರು, ಚೈತನ್ಯವೇ ಆಗಿದ್ದರೂ ಚೈತನ್ಯಕ್ಕಿಂತ ಬೇರೆ ಎಂದು ಅನಿಸುತ್ತದೆ. ಅಲ್ಲಿ ವಿಚಿತ್ರ ಏನಂದರೆ, ಅನಿಸುವ ಹಂತಕ್ಕೆ ಅನಿಸುತ್ತದೆ, ಇರುವ ಹಂತಕ್ಕೆ ಅದು ಚೈತನ್ಯವೇ ಆಗಿರುತ್ತದೆ. ಅದು ವಿಚಿತ್ರ. ವಿಚಿತ್ರ ಏನಂದರೆ, ನಮಗೆ ಅನಿಸುತ್ತದೆ ನಾನು, ಇದು, ಪ್ರಪಂಚ ಎಂಬುದು ಅನಿಸುತ್ತಾ ಇದ್ದರೂ, ನಾನು ಪರಮಾತ್ಮನಲ್ಲ, ನಾನೊಬ್ಬ ವ್ಯಕ್ತಿ, ನಾನು ಜಗತ್ತನ್ನು ನೋಡ್ತಾ ಇದ್ದೇನೆ ಅನಿಸುತ್ತಾ ಇದ್ದರೂ ಈ ಅನಿಸಿಕೆಯೇ ಮನಸ್ಸಲ್ಲ. ಈ ಅನಿಸಿಕೆ ಅಥವಾ ಮನಸ್ಸು ನಿಜವಾಗಿ ಚೈತನ್ಯವೇ. ನಿಜವಾಗಿ ಅಂದರೆ ಈಗಲೂ ಚೈತನ್ಯವೇ. ಅದು ತಾನು ಪ್ರಪಂಚ ರೂಪವಾಗಿ ತೋರುವ ತೋರಿಕೆ ಅನಿಸಿಕೆ ಅದು ತಾನು ಚೈತನ್ಯವೇ. ಚೈತನ್ಯಕ್ಕಿಂತ ಬೇರೆ ಅನಿಸುತ್ತಾ ಇದಲ್ಲ, ಆಗ ಅಲ್ಲೇ ಅಧ್ಯಾಸ. ಅದೇ ತಪ್ಪು ತಿಳುವಳಿಕೆ. ಇದು ಯಾರಿಗಿದೆ? ಅನಿಸಿಕೆ ದೃಷ್ಟಿಗೆ ಅನಿಸುತ್ತದೆ. ಆ ಅನಿಸಿಕೆ ಸ್ವಯಮಾಗಿ ಚೈತನ್ಯವೇ. ನೋಡಿ, ಅನಿಸಿಕೆ ಸ್ವಯಮಾಗಿ ಚೈತನ್ಯ. ಬಟ್ ನೀವು ಅನಿಸಿಕೆದಲ್ಲಿರುವವನಿಗೆ ಬೇರೆ ಎಂದು ಅನಿಸುತ್ತದೆ. ಅದರಿಂದ ಏನು ಮಾಡಬೇಕು? ಆ ಬೇರೆ ಎಂಬ ಅನಿಸಿಕೆ ನಿಜವಾಗಿ ಚೈತನ್ಯದಲ್ಲೇ ಇದ್ದಪ್ಪ, ಈಗಲೂ ಇದೆ, ಮೊದಲು ಇತ್ತು, ಈಗಲೂ ಇದೆ, ಎಂದಿಗೂ ಇದೆ. ಚೈತನ್ಯವನ್ನು ಬಿಟ್ಟು ಮನಸ್ಸಾಗಲಿಲ್ಲ. ಈ ಚೈತನ್ಯವನ್ನು ಬಿಟ್ಟು ಪ್ರಪಂಚವೆಂಬುದು ಅನಿಸಿಕೆ ಆಗಲೇ ಇಲ್ಲ. ಪ್ರಪಂಚವೆಂಬ ಅನಿಸಿಕೆಯೂ ಅರಿವೇ. ಅರಿವನ್ನು ಬಿಟ್ಟು ಮನಸ್ಸು ಹುಟ್ಟಲಿಲ್ಲ. ಅಂದರೆ ಮನಸ್ಸು ಅರಿವನ್ನು ಬಿಟ್ಟಿಲ್ಲ. ಪ್ರಪಂಚವು ಅರಿವನ್ನು ಬಿಟ್ಟು ಪ್ರಪಂಚವಾಗಿ ತೋರುತ್ತಾ ಇದಲ್ಲ, ಅದು ನಿಜವಾಗಿ ಚೈತನ್ಯವನ್ನು ಬಿಟ್ಟಿಲ್ಲ, ಚೈತನ್ಯವೇ ಆಗಿದೆ. ಅಂದರೆ ಆತ್ಮದೃಷ್ಟಿಗೆ ಆತ್ಮೇ ಆಗಿದೆ. ನಾವು ಆ ದೃಷ್ಟಿಯನ್ನು ಬಿಟ್ಟಿದ್ದೇವೆ, ಅದಕ್ಕೋಸ್ಕರ ನಮಗೆ ಆ ದೃಷ್ಟಿ ಇಲ್ಲ ಅಷ್ಟೇ. ಆ ದೃಷ್ಟಿ ಬಿಟ್ಟು ಅನಾತ್ಮ ದೃಷ್ಟಿ, ಜೀವದೃಷ್ಟಿ, ಪ್ರಪಂಚ ದೃಷ್ಟಿ, ಈ ಮೂರಕ್ಕೆ ಒಂದೇ ಅರ್ಥ. ಅನಾತ್ಮ ದೃಷ್ಟಿ, ಜೀವದೃಷ್ಟಿ ಅಂದರೆ ಅನಿಸಿಕೆ, ಅನಾತ್ಮ ದೃಷ್ಟಿ, ಜೀವದೃಷ್ಟಿ, ಪ್ರಪಂಚ ದೃಷ್ಟಿ, ಈ ಮೂರೂ ಒಂದೇ. ಇದೇ ಅವಿದ್ಯೆ, ಇದೇ ಅಧ್ಯಾಸ. ಆಯಿತಾ? ಅನಾತ್ಮ ದೃಷ್ಟಿ, ಜೀವದೃಷ್ಟಿ, ಪ್ರಪಂಚ ದೃಷ್ಟಿ ಅಥವಾ ದ್ವೈತ ದೃಷ್ಟಿ, ನಾಲ್ಕನೆಯದು ಇನ್ನೊಂದು ಮಾತು, ದ್ವೈತ ದೃಷ್ಟಿಯು. ಇವೆಲ್ಲ ಆ ದೃಷ್ಟಿಯಲ್ಲಿರುವವನಿಗೆ ಆ ದೃಷ್ಟಿಯೇ ಕಂಡು ಬರ್ತದೆ. ಬ್ರಹ್ಮೇಕೆ ಕಂಡು ಬರ್ತಾ ಇಲ್ಲ? ನೋಡು, ಬ್ರಹ್ಮ ಕಂಡು ಬರ್ತಾ ಇಲ್ಲ ಎಂದಲ್ಲ, ನೀವು ಬ್ರಹ್ಮವನ್ನೇ ನೋಡ್ತಾ ಇದ್ದೀವಿ, మరి ಏನೆಂದು ಏಕೆ ಕಂಡು ಬರ್ತಾ ಇಲ್ಲ? ಬ್ರಹ್ಮವನ್ನು ನೋಡುತ್ತಾ ಬ್ರಹ್ಮ ಅಲ್ಲ ಎಂದು ಅನಿಸುತ್ತಾ ಇದೆ ಅಷ್ಟೇ. ನೀವು ಬ್ರಹ್ಮವನ್ನು ನೋಡುತ್ತಾ ಇಲ್ಲ ಎಂದಲ್ಲ, ಬ್ರಹ್ಮವನ್ನೇ ನೋಡ್ತಾ ಇದ್ದೀವಿ, మరి ಬ್ರಹ್ಮ ಕಂಡು ಬರ್ತಾ ಇಲ್ಲ. ಅಲ್ಲಿ ವ್ಯತ್ಯಾಸ ಇದೆ. ನೋಡುವುದೊಂದು, ಕಂಡು ಬರುವುದೊಂದು. ವಿಚಿತ್ರ ನೋಡಿ, ನೀವು ಬ್ರಹ್ಮವನ್ನೇ ನೋಡ್ತಾ ಇದ್ದೀವಿ, ಆದರೆ ಅದು ಇನ್ನೊಂದು ಅಂದ್ಕೊಳ್ತಾ ಇದ್ದೀವಿ, ಅಷ್ಟೇ ವ್ಯತ್ಯಾಸ. ಬ್ರಹ್ಮ ಅಲ್ಲ ಎಂದು ಅನಿಸಿಕೆ ಇದೆ ನೋಡಿ, ಬ್ರಹ್ಮ ಕುರಿತೆ. ಈ ಅನಿಸಿಕೆ ತಪ್ಪು ಎಂದು ಹೇಳಿ ಅದು ಬ್ರಹ್ಮವೇ. ಬ್ರಹ್ಮಕ್ಕಿಂತ ಬೇರೆ ಎಂಬ ವೃತ್ತಿ ಅರಿವೇ, ಅರಿವನ್ನು ಬಿಟ್ಟಿಲ್ಲ. మరి ಬೇರೆ ಅನಿಸುತ್ತದಲ್ಲ, ಬೇರೆ ಅನಿಸಿದ್ದರೂ ಅದು ವೃತ್ತಿ, ಆ ವೃತ್ತಿ ಅರಿವೇ, ಅದಾಗಬೇಕು. ಅಂದರೆ ಬೇರೆ ಎಂಬುದು ಅರಿವನ್ನು ಬಿಟ್ಟಿಲ್ಲ, ಇಷ್ಟೇ. ವೃತ್ತಿ ಎಂಬುದು ಅರಿವನ್ನು ಬಿಟ್ಟಿಲ್ಲ, ಇಷ್ಟು ತಿಳಿಯುವುದೇ ಅಲ್ಲಿ ಬೇಕಾಗಿತ್ತು. ಆಯಿತಾ? ಅದರಿಂದ ಹೀಗೆ ಅಧ್ಯಾರೋಪವಾದ ಪ್ರಕ್ರಿಯೆಯನ್ನು ಬಳಸಿ
ಅದು ಬ್ರಹ್ಮತತ್ವವನ್ನು ಹೇಳುತ್ತದೆ. ಇದಾದ ನಂತರ ಇದು ನಿನ್ನೆ ಹಿಂದಿನ ಪಾಠದಲ್ಲಿ ಹೇಳಿದ್ದೇವೆ, ಇವತ್ತಿನ ಪಾಠದಲ್ಲಿ ಹೇಳೋಣ. ಸ್ವಾಮೀಜಿ ಸ್ವಲ್ಪ ಏನಂದರೆ ಶೋಧಕರ ದೃಷ್ಟಿಯಿಂದ ಒಂದೆರಡು ಮಾತುಗಳು ಹೇಳಿದ್ದಾರೆ. ನಾನು ಒಂದೆರಡು ಮಾತು, ಅದು ಪೂರ್ತಿ ಒಂದೊಂದು ವಾಕ್ಯ ಓದಲ್ಲ, ಅದರಲ್ಲಿ ಏನೂ ಇಲ್ಲ. ಅಂದರೆ ಗೌಡಪಾದರು ಯಾರು, ಗೌಡಪಾದರು ಯಾವ ದೇಶದಲ್ಲಿ ಹುಟ್ಟಿದ್ದಾರೆ, ಗೌಡದೇಶರು ಭಾರತ ದೇಶದಲ್ಲಿ ಯಾವ ರಾಜ್ಯ, ಅವರು ಯಾವ ಕಾಲ, ಶಂಕರಾಚಾರ್ಯರಿಗಿಂತ ಹಿಂದೆ ಎಂದು ಅಷ್ಟು ಮಾತ್ರ ಗೊತ್ತು. ಎಷ್ಟು ಹಿಂದೆ, ಶಂಕರಾಚಾರ್ಯರಿಗೆ ತಕ್ಷಣವೇ ಹಿಂದೆನೋ ಬಹಳ ಹಿಂದೆನೋ, ಯಾವ ಶತಮಾನ, ಇದೆಲ್ಲ ತಿಳ್ಕೊಳ್ಳುವುದು ಕಷ್ಟ ಆಗ್ತಾಯಿದೆ. ನಿಸ್ಸಂದಿಗ್ಧವಾದ ಪ್ರಮಾಣ ನಮಗೆ ಸಿಗ್ತಾ ಇಲ್ಲ. ಒಂದು ಮಾತ್ರ ಹೇಳಬಹುದು, ಅವರು ಶಂಕರಾಚಾರ್ಯರಿಗೆ ಪರಮಗುರುಗಳು ಎಂದು ಮಾತ್ರ ಒಂದು ಪ್ರಮಾಣ ಇದೆ. ಏಕೆಂದರೆ ಶಂಕರಾಚಾರ್ಯರು ಈ ಮಾಂಡುಕ್ಯ ಕಾರಿಕೆ ಮೇಲೆ ತನ್ನ ಭಾಷ್ಯವನ್ನು ಬರೆದಾಗ ಆ ಭಾಷ್ಯದ ಕೊನೆಯ ಅಂದರೆ ಉಪಾಂತ್ಯ ಹೇಳ್ತಾರೆ. ಉಪಾಂತ್ಯ ಅಂದರೆ ಗೊತ್ತಾ, ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ, ಕೊನೆಯಿಂದ ಎರಡನೆಯದು, ಲಾಸ್ಟ್ ಬಟ್ ಒನ್ ಎಂದು ಹೇಳ್ತಾರೆ. ಅಂದರೆ ಪೆನಲ್ಟಿಮೇಟ್ ಎಂದು ಹೇಳ್ತಾರೆ. ಲಾಸ್ಟ್ ಬಟ್ ಒನ್ ಅಂದರೆ ಕೊನೆಯಿಂದ ಎರಡನೆಯದು, ಹಾಗೆ ಹೇಳಬೇಕು. ಉಪಾಂತ್ಯ ಸಂಸ್ಕೃತದಲ್ಲಿ ಹೇಳ್ತೀವಿ. ಉಪಾಂತ್ಯ ಶ್ಲೋಕ, ಅಂತ್ಯದಿಂದ ಒಂದು ಬಿಫೋರ್ ಎಂದರ್ಥ, ಕೊನೆಯನಿಂದ ಒಂದು ಒಳಗೆ, ಒಂದು ಹಿಂದಿನದು ಎಂದರ್ಥ. ಆ ಶ್ಲೋಕದಲ್ಲಿ ಪರಮಗುರು ಮಮುಂ ಪಾದಪಾತೈರ್ ನತೋಸ್ಮಿ ಎಂದು ಹೇಳ್ತಾರೆ. ಈ ಅಮುಂ ಅಂದರೆ ಇವನನ್ನು, ಈ ಪರಮಗುರುಗಳನ್ನು ಪಾದ ಮೇಲೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದೇನೆ. ಪಾದಪಾತೈರ್ ನತೋಸ್ಮಿ ಅಂದರೆ ಇವರು ಗೌಡಪಾದರನ್ನು ನಮ್ಮ ಪರಮಗುರುಗಳು, ಅವರ ಚರಣಕ್ಕೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಎಂದು ಹೇಳ್ತಾರೆ. ಇದರಿಂದ ಗೊತ್ತಾಗ್ತದೆ ಅವರು ಶಂಕರಾಚಾರ್ಯರಿಗೆ ಪರಮಗುರುಗಳು. ಇಷ್ಟು ಮಾತ್ರವೇ ನಮಗೆ ಗೌಡಪಾದರ ವ್ಯಕ್ತಿಗತ ಕುರಿತು ಗೊತ್ತು. ಹಾಗೆ ಶಂಕರಾಚಾರ್ಯರ ಕುರಿತು ಅಷ್ಟೇ. ಅವರು ತನ್ನ ಭಾಷ್ಯದಲ್ಲಿ ತನ್ನ ಕುರಿತು ಒಂದು ಮಾತು ಹೇಳಲಿಲ್ಲ. ಅದರಿಂದ ಅವರು ಎಲ್ಲಿ ಏನು ಭಾಷ್ಯ ಬರೆಯುವಾಗ ನಾನಿದು ಯಾವ ಊರಿನಲ್ಲಿ ಬರೆಯುತ್ತಾ ಇದ್ದೀನಿ, ಕಾಶಿಯಲ್ಲಿ, ಕೆಲವರು ಹೇಳ್ತಾರೆ ಬದ್ರಿನಾಥ್ನಲ್ಲಿ ಬರೆದಿದ್ದಾರೆ. ಆ ಶಂಕರ ವಿಜಯಗಳು ಹೇಳುತ್ತವೆ ಅವರು ಬದ್ರಿನಾಥ್ನಲ್ಲಿ ಬರೆದಿದ್ದಾರೆ ಎಂದು. ಕೆಲವರು ಕಾಶಿಯಲ್ಲಿ ಹೇಳ್ತಾರೆ. ಬದ್ರಿನಾಥ್ನಲ್ಲೋ ಕಾಶಿಯಲ್ಲೋ ಎಲ್ಲಿ ಬರೆದರೋ ಎಲ್ಲಿ ಹೇಳಲ್ಲ. ಓಕೆ, ಹೇಳದಿದ್ದರೆ ಏನಂತೆ, ಏನಪ್ಪ, ನಮಗೇನು ಉಪಯೋಗವಿಲ್ಲ. ಜಿಜ್ಞಾಸುಗಳಿಗೆ ಪರಮಾತ್ಮ ತತ್ವವೇ ಬೇಕೇ ಹೊರತು ಹೊರಗಿಂದು ಎಲ್ಲಿ ಅಂದರೆ ನಮಗದೆಲ್ಲ ಏಕಪ್ಪ, ಏನು ಉಪಯೋಗ. ಆದರೆ ಪಂಡಿತರು ಲೌಕಿಕ ದೃಷ್ಟ್ಯ ಇದಕ್ಕೆ ಏನೇನೋ ಕಲ್ಪನೆಗಳು ಮಾಡ್ತಾರೆ. ಅಂದರೆ ಯಾವುದು ಗೊತ್ತಾಗುವ ಸಾಧ್ಯತೆ ಇಲ್ಲವೋ ಅದರ ಕುರಿತು ತಿಳ್ಕೊಳ್ಳೋಣ. ಅಂದರೆ ಅನಾವಶ್ಯಕ ಕುತೂಹಲ. ಈ ಅನಾವಶ್ಯಕ ಕುತೂಹಲದಿಂದ ತುಂಬಿರುವವರು ಚಾರಿತ್ರಿಕ ದೃಷ್ಟಿ, ಲೌಕಿಕ ದೃಷ್ಟಿಯಿಂದ ಏನೇನೋ ಕಲ್ಪನೆಗಳು ಮಾಡ್ತಾರೆ. ಕಲ್ಪನೆಗಳು ಅಂದರೆ ಅರ್ಥವೇನು? ಆಧಾರವಿದ್ದರೆ, ಪ್ರಮಾಣವಿದ್ದರೆ ಗೊತ್ತಾಗ್ತದೆ. ಪ್ರಮಾಣವಿಲ್ಲದಿದ್ದರೂ ಇದಾಗಬಹುದು ಎಂದು ಕಲ್ಪನಾ. ಒಬ್ಬರು ಕಲ್ಪನಾ ಇಟ್ಕೊಂಡು ಇನ್ನೊಬ್ಬರು ಇದೆಲ್ಲ ಅನಾವಶ್ಯಕ. ಅದೇ ಸ್ವಾಮೀಜಿ ಹೇಳ್ತಾರೆ, ಸುಮ್ಮನೆ ಒಂದು ಮಾತು ಪ್ರಸ್ತಾವನ. ಕೆಲವರು ಹೇಳ್ತಾರೆ ಗೌಡಪಾದರೆಂಬ ಮನುಷ್ಯರೇ ಇರಲಿಲ್ಲ, ಹೀಗೆ ಮಾತಾಡ್ತಾರೆ. ಈಗ ಇನ್ನೂ ಕೆಲವರು ಹೇಳ್ತಾರೆ ಅವರು ಇದ್ದರೆ, ಗೌಡಪಾದರೆಂಬುವರು ಏನು ಒಬ್ಬ, ಎಲ್ಲಿ ಬರೆದಿದೆ, ನಾನು ಎಲ್ಲೋ ಬರೆದಿಟ್ಟೆ, ಇಲ್ಲಿದೆ ಅನಿಸುತ್ತೆ. ಅವರು ಗೌಡಪಾದರು ಇರಲಿಲ್ಲ ಎಂದು ಒಬ್ಬರು ಹೇಳಿದ್ದಾರೆ. ಅಂದರೆ ಇವರೆಲ್ಲ ಕಲ್ಪನೆಗಳನ್ನು ಸುಮ್ಮನೆ ಒಂದು ಪಟ್ಟಿ ಮಾಡ್ತಾ ಇದ್ದೀವಿ. ಅವರು ಬೌದ್ಧರೇ ಆಗಿದ್ದರು ಎಂದು ಕೆಲವರು ಹೇಳ್ತಾರೆ. ಕೆಲವರು ಹೇಳ್ತಾರೆ ಬೌದ್ಧರೇ ಆಗಿಲ್ಲ,
ಬೌದ್ಧರ ಮೇಲೆ ಸ್ವಲ್ಪ ಸಾನುಭೂತಿ ಇರುವವರೇ ಎಂದು ಇನ್ನೊಬ್ಬರು ಹೇಳ್ತಾರೆ ಬೌದ್ಧರ ಮೇಲೆ, ಬೌದ್ಧ ಮತ ಮೇಲೆ ಸಾನುಭೂತಿ ಇರುವ ವೈದಿಕರೇ ಆಗಬಹುದು. ಇನ್ನೊಬ್ಬರು ಹೇಳ್ತಾರೆ ಅಲ್ಲ, ಅವರು ವೈದಿಕರೇ ಆಗಬಹುದು, ಬೌದ್ಧರನ್ನು ಆಕರ್ಷಣ ಮಾಡಲಕ್ಕೆ, ಅವರನ್ನು ಏನದು ಸಂತುಷ್ಟಿಗೊಳ್ಳಲಕ್ಕೆ ಬೌದ್ಧರ ಮಾತುಗಳನ್ನು ಹೇಳಿಬಿಟ್ಟು ಮಧ್ಯೆ ಸ್ವಲ್ಪ ಬೌದ್ಧರದ್ದು ಸೇರಿಸ್ತಾರೆ. ಇಂಥದ್ದು ಒಂದು ಮಾತು ನೋಡಿ ಅನಾವಶ್ಯಕ ಅತಿಯಾಗಿ ಕಲ್ಪನೆಗಳು ತುಂಬ ಇವೆ. ಇದೆಲ್ಲಕ್ಕೆ ಸ್ವಾಮೀಜಿ ಹೇಳ್ತಾರೆ, ಇದೆಲ್ಲ ಕುತರ್ಕ, ವಿತಂಡವಾದ, ಅನಾವಶ್ಯಕ ಅತಿಯಾಗಿ ಕಲ್ಪನಾ, ಇದೆಲ್ಲ ನಮಗೆ ಬೇಡ, ಅದು ಅವರಿಗೆ ಬಿಟ್ಟು ಬಿಡ್ತೀವಿ. ಒಂದು ಮಾತ್ರ ತಿಳ್ಕೊಳ್ತೀವಿ, ಸಾಂಪ್ರದಾಯಿಕರು ಮಾತ್ರ. ಇಷ್ಟೆಲ್ಲ ಕಲ್ಪನಾ ಮಾಡುವವರು ಸಂಪ್ರದಾಯ ಅಂದರೆ ಅನಾದಿ ಕಾಲದಿಂದ ಅನಾದಿ ಕಾಲ ಅಂದರೆ ಅನೇಕ ವರ್ಷಗಳಿಂದ ಸಂಪ್ರದಾಯದಲ್ಲಿ ಬರುತ್ತಾ ಇದಲ್ಲ. ಮರಿ ನೋಡಿ, ಗೌಡಪಾದರು ಎಂದು ಸಾಂಪ್ರದಾಯಿಕರೇ ನಮ್ಮ ವೈದಿಕರೇ ಎಂಬುದು ಶಂಕರಾಚಾರ್ಯರು ಹೇಳ್ತಾರೆ, ಸುರೇಶ್ವರರು ಹೇಳ್ತಾರೆ, ಪಂಚಪಾದಿಕರು ಹೇಳ್ತಾರೆ, ಭಾಮತಿಕಾರ ಹೇಳ್ತಾರೆ, ಅನಂತರ ಆನಂದಗಿರಿ ಹೇಳ್ತಾರೆ, ಚಿತ್ಸುಕರು ಹೇಳ್ತಾರೆ, ಚಿತ್ಸುಕಾಚಾರ್ಯ ನಂತರ ಅವರ ಹೆಸರೇನು ಅನುಭೂತಿ ಸ್ವರೂಪಾಚಾರ್ಯ ಹೇಳ್ತಾರೆ, ಅವರ ಶಿಷ್ಯರು ಆನಂದಗಿರಿ ಹೇಳ್ತಾರೆ, ಶಂಕರಾನಂದಿ ಹೇಳ್ತಾರೆ, ವಿದ್ಯಾರಣ್ಯ ಹೇಳ್ತಾರೆ. ಅಂದರೆ ಸಂಪ್ರದಾಯದಲ್ಲಿ ಪ್ರತಿ ಒಂದು ಅರ್ಧ ಶತಮಾನಕ್ಕೆ ಒಬ್ಬರೊಬ್ಬರು ಹೇಳ್ತಾನೆ ಬಂದರು. ಅಂದರೆ ಶಂಕರಾಚಾರ್ಯರ ಕಾಲದಿಂದ ಈವರೆಗೂ ಗೌಡಪಾದಾಚಾರ್ಯರು ವೈದಿಕರು ನಮ್ಮ ಸಂಪ್ರದಾಯದ ಗುರುಗಳು, ಪ್ರಧಾನ ಮಹನೀಯರು, ಪೂಜ್ಯರು ಎಂದು ಸಂಪ್ರದಾಯದಲ್ಲಿ ಬರ್ತಾನೆ ಇದೆ. ಅದರಿಂದ ಸಂಪ್ರದಾಯವನ್ನು ಸುಮ್ಮನೆ ಪಕ್ಕಕ್ಕಿಟ್ಟು ಇಲ್ಲದೆ ಸಲ್ಲದೆ ಕಲ್ಪನೆ ಏಕೆ, ನಾವಂಥದ್ದು ಮಾಡಲ್ಲ, ಶ್ರದ್ಧಾವಂತರು ನಾವು, ಸಂಪ್ರದಾಯವನ್ನು ಇಟ್ಕೊಂಡು ಮುಂದುವರಿಯುತ್ತೇವೆ ಎಂದು ಹೇಳಿಬಿಟ್ಟು ಮುಂದುವರಿಯುತ್ತೇವೆ. ಆದರೂ ಕೆಲವರಿಗೆ ಕುತೂಹಲವಿದ್ದರೆ, ಸುಮ್ಮನೆ ಕುತೂಹಲವಿದ್ದರೆ, ಜನರಿಗೆ ತತ್ವ ಜಿಜ್ಞಾಸಕ್ಕಿಂತ ಲೌಕಿಕ ಕುತೂಹಲನೇ ಹೆಚ್ಚು, ಲೌಕಿಕ ಕುತೂಹಲ ಹೆಚ್ಚು. ಅಂಥವರ ತೃಪ್ತಿಗೋಸ್ಕರ ಏಕೆ ಅಂದರೆ ಅವರು ಪಾಪ ಸಾಧಕರು, ಸ್ವಲ್ಪ ಪೂರ್ತಿ ಕುತೂಹಲ ಬಿಟ್ಟಿಲ್ಲ, ಅದು ಮತ್ತೆ ಪ್ರಶ್ನೆ ಅವರಿಗೆ ಮನಸ್ಸಿಗೆ ಬಂದು ಡಿಸ್ಟರ್ಬ್ ಮಾಡ್ತದೆ. ಆಯ್ತಪ್ಪ ಸ್ವಲ್ಪ ಹೇಳ್ತೀನಿ, ಏನೋ ಹೇಳಿಬಿಟ್ರೆ ಮನಸ್ಸಿನಿಂದ ಗೊತ್ತಾಯಿತು ಎಂದು ಪಕ್ಕಕ್ಕಿಟ್ಟು ಬಿಟ್ಟರೆ ಈಗ ನಿಜವಾದ ತತ್ವಚಿಂತನಕ್ಕೆ ಮನಸ್ಸು ನಿಂತು ಬಿಡ್ತದೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಾಮೀಜಿ ಹೇಳ್ತಾರೆ, ನನ್ನ ಇಂಗ್ಲೀಷ್ ಪೀಠಿಕೆಯಲ್ಲಿ ಮತ್ತು ಸಂಸ್ಕೃತ ಗ್ರಂಥದ ಒಳಗೆ ನಾವು ಪುಸ್ತಕ ಹೇಳುವಾಗ ಮತ್ತೆ ಅಲ್ಲಿ ಬರ್ತದೆ, ಡೀಟೇಲ್ ಬರ್ತದೆ, ಆವಾಗ ಅಲ್ಲಿ ಹೇಳಿದ್ದೇನೆ ನಾನು ವಿಸ್ತಾರವಾಗಿ, ಇಲ್ಲಿಯೂ ಸ್ವಲ್ಪ ಹೇಳಿದ್ದಾರೆ, ಮುಂದೆ ಬರ್ತದೆ ಎಂದು ಹೇಳಿ ಈಗ ಮುಂದುವರಿಯುತ್ತಾ ಇದ್ದಾರೆ ಪ್ರಕ್ರಿಯೆ. ಈಗ ನೇರ ಮಾಂಡುಕ್ಯ ವಿಷಯಕ್ಕೆ ಹೋಗೋಣ. ಈಗ ಆದರೆ ಮೊದಲೇ ಹೇಳಿದ್ದಾರೆ, ಅಂದರೆ ಹಿಂದಿನ ಪಾಠದಲ್ಲಿ 2 ಪ್ರಕ್ರಿಯೆ, ಅನೇಕ ವೇದಾಂತ ತತ್ವವನ್ನು ಹೇಳುವುದಕ್ಕೆ ಅನೇಕ ಪ್ರಕ್ರಿಯೆಗಳಿದ್ದರೂ ಅದರಲ್ಲಿ ಪ್ರಕ್ರಿಯಾ ರತ್ನದ್ವಯಂ ಎಂದು ಹೇಳ್ತಾರೆ. ಅವಸ್ಥಾತ್ರಯ ವಿವೇಕ ಎಂಬುದು ಒಂದು ರತ್ನ, ಕಾರ್ಯಕಾರಣ ಪ್ರಕ್ರಿಯೆ ಇನ್ನೊಂದು ರತ್ನ. ಈ 2 ಅತ್ಯಂತ ಅದ್ಭುತವಾದ ರತ್ನಗಳು ಎಂದು ಸ್ವಾಮೀಜಿ ಹೇಳ್ತಾರೆ. ಹೇಳಿ ಈಗ ಅದರ ಕುರಿತು ಸ್ವಲ್ಪ ವಿವೇಕ, ಯಾಕಂದರೆ ನೀವೆಲ್ಲರೂ ಸಚ್ಚಿದಾನಂದ ಸ್ವಾಮೀಜಿ ಪ್ರಕ್ರಿಯೆಯನ್ನು ಬಹಳ ಸಮಯ ಅನೇಕ ಸಲ ಕೇಳಿದ್ದೀರಿ, ನಿಮಗಿದೇನೋ ಬೇಡ ಅನಿಸಬಹುದು. ಬೇಡ ಅಂದರೆ ಅವಸ್ಥಾತ್ರಯ ಕುರಿತಿನ ಹೆಗ್ಗುರುತುಗಳು ಎಂದು ಸ್ವಾಮೀಜಿ ಪರಮಾರ್ಥ ಚಿಂತಾಮಣಿಯಲ್ಲಿ ಹೇಳಿದ್ದಾರೆ. ಕನ್ನಡಿಗರು ಪರಮಾರ್ಥ ಚಿಂತಾಮಣಿ ನೇರಾಗಿ ಓದಿದ್ದಾರೆ. ಅದರಲ್ಲಿ ಅವಸ್ಥಾತ್ರಯ ವಿವೇಕಕ್ಕೆ ಮೊದಲು ಹೆಗ್ಗುರುತುಗಳು ಅಂದರೆ ಅವಸ್ಥಗಳನ್ನು ವಿಚಾರ ಮಾಡುವುದಕ್ಕೆ ಕೆಲವು ಮುಖ್ಯ ಲಕ್ಷಣಗಳು. ಹೆಗ್ಗುರುತುಗಳು ಅಂದರೆ ಕೆಲವು ಮುಖ್ಯ ಲಕ್ಷಣಗಳು, ಪ್ರಧಾನ ಲಕ್ಷಣಗಳು ತಿಳ್ಕೊಂಡು ಅವುಗಳನ್ನೇ ಅನುಸರಿಸುತ್ತಾ ವಿಚಾರ ಮಾಡಿದ್ದರೆ ವಿಚಾರ ಮುಂದುವರಿಯುತ್ತದೆ. ಇಲ್ಲದಿದ್ದರೆ ಲೌಕಿಕ ದೃಷ್ಟಿಯ ಅವಸ್ಥೆಗಳನ್ನು ತಿಳ್ಕೊಂಡು ಲೌಕಿಕ ದೃಷ್ಟಿಯೇ ವೇದಾಂತ ಕೇಳಿದ್ದರೆ ವೇದಾಂತ ಒಂದು ಮಟ್ಟದಿಂದ ಒಂದು ದೃಷ್ಟಿಯಿಂದ ಹೇಳ್ತಾ ಇದೆ, ಶ್ರೋತೃಗಳು ತನ್ನ ಲೌಕಿಕ ದೃಷ್ಟಿಯ ಕೇಳ್ತಾರೆ, ಹೊಂದಾಣಿಕೆ ಆಗಲ್ಲ, ಕಷ್ಟ ಆಗ್ತದೆ, ಕಷ್ಟ ಏನು ಅರ್ಥವೇ ಆಗಲ್ಲ.
ಲೌಕಿಕ ಅಂದರೆ ಏನು? ಅಂದರೆ ನಮ್ಮ ಲೌಕಿಕ ದೃಷ್ಟಿಯಿಂದ ಅವಸ್ಥೆಗಳು ನೋಡ್ತೀವಿ. ಶಾಸ್ತ್ರವೇನೋ ಶಾಸ್ತ್ರೀಯ ದೃಷ್ಟಿಯಿಂದ ಅವಸ್ಥೆಗಳನ್ನು ನೋಡ್ತದೆ. ಈ ವ್ಯತ್ಯಾಸ ಮೊದಲೇ ಸರಿ ಮಾಡಿಕೊಂಡು, ಈ ತಪ್ಪು ತಿಳುವಳಿಕೆಯನ್ನು ಮೊದಲೇ ಸರಿ ಮಾಡಿಕೊಂಡು, ಯಾವುದೇ ಸಬ್ಜೆಕ್ಟ್ ಆಗಲಿ, ನೀವು ಸೈನ್ಸು ಓದಬೇಕಾದರೆ ಸೈನ್ಸ್ ಅಂದರೆ ಏನು, ಸೈನ್ಸು ಯಾವ ಪದ್ಧತಿಯನ್ನು ಅವಲಂಬಿಸ್ತದೆ, ಸೈಂಟಿಫಿಕ್ ಮೆಥಡ್ ಎಂದು ಹೇಳ್ತಾರೆ. ಸೈನ್ಸಿನ ಮೆಥಡ್ ಅಂದರೆ ಯಾವುವು ಸೈಂಟಿಫಿಕ್ ಮೆಥಡು ಯಾವ ಪದ್ಧತಿಯಿಂದ ಸೈನ್ಸು ತನ್ನ ಅನ್ವೇಷಣೆಯನ್ನು ಉಂಟು ಮಾಡ್ತದೆ ಎಂದು ಸೈಂಟಿಫಿಕ್ ಮೆಥಡ್ ತಿಳ್ಕೊಂಡು ಸೈನ್ಸ್ ಹೇಳ್ಕೊಡ್ತಾರೆ. ಹಾಗೆ ನೀವು ಯಾವುದೇ ಸಾಹಿತ್ಯ ಶಾಸ್ತ್ರ ತಿಳ್ಕೊಳ್ಳಬೇಕಾದರೆ ಸಾಹಿತ್ಯಕ್ಕೆ ಮೆಥಡ್ ಏನು, ಸಾಹಿತ್ಯ ಅಂದ್ರೇನು, ಅದಕ್ಕೆ ಮೆಥಡ್ ಏನು ಎಂದು ಹೇಳಿಬಿಟ್ಟು ಅದು ಒಂದು ಮುಂದುವರಿಯುತ್ತದೆ. ಹಾಗೆ ಯಾವುದೇ ಸೈಕಾಲಜಿ ಸೈಕಾಲಜಿ ಅಂದರೇನು, ಅದಕ್ಕೆ ಮೆಥಡ್ ಏನು ಎಂದು ಹೇಳಿ ಆ ಮೆಥಡ್ಗೆ ಅನುಗುಣವಾಗಿ ಆ ಸೈಕಾಲಜಿಯನ್ನು ಅಧ್ಯಯನ ನಡೆಯುತ್ತೆ. ಎಲ್ಲ ಶಾಸ್ತ್ರಗಳು ಹಾಗೆಯೇ ವೇದಾಂತಕ್ಕೆ ಅವಸ್ಥಾತ್ರಯ ವಿಚಾರ ಮಾಡಲಿಕ್ಕೆ, ಅವಸ್ಥಾತ್ರಯ ಅಂದರೆ ಅದರ ಕುರಿತು ಏನು ಮುಖ್ಯ ಲಕ್ಷಣ ಏನು, ಪದ್ಧತಿ ಏನು, ಅದು ಸ್ವಲ್ಪ ಮೂಲತಃ ಮೊದಲು ತಿಳ್ಕೊಳ್ಳಬೇಕು. ನಾವು ಅವಸ್ಥೆಗಳನ್ನು ಕೇಳುತ್ತಾ ಬಂದಿರುವವರಿಗೆ ಇದೆಲ್ಲ ಗೊತ್ತು ಮೊದಲೇ ಅಲ್ಲವೇ? ಆದರೂ ಹೊಸ ವಿದ್ಯಾರ್ಥಿಗಳಿರುತ್ತಾರಲ್ಲ, ಅವರಿಗೋಸ್ಕರ ಹೇಳ್ತಾ ಇದ್ದೇನೆ. ಇನ್ಫ್ಯಾಕ್ಟ್ ಹೊಸ ವಿದ್ಯಾರ್ಥಿಗಳು ಬೇಕೆಂದೇ ಕೇಳ್ತಾ ಇದ್ದಾರೆ ಇಂಗ್ಲೀಷ್ನಲ್ಲಿ ನನಗೆ ಈವರೆಗೂ 10 ಜನರು ಹೇಳಿದ್ದಾರೆ, ತಾವು ಇಂಗ್ಲೀಷ್ನಲ್ಲೇ ಹೇಳಿ, ಕನ್ನಡದಲ್ಲಿ ಬೇಡ. ಕೆಲವರು ಕನ್ನಡದಲ್ಲಿ ಹೇಳಿದ್ದರೂ ಇಂಗ್ಲೀಷ್ನಲ್ಲಿ ಮಾತ್ರ ಹೇಳಿ, ಅದು ಕೇಳಿ ತಕ್ಷಣವೇ ಹೇಳಿದ್ದಾರೆ. ಇನ್ನು ಕೆಲವರು ಸ್ವಾಮೀಜಿ ಇಂಗ್ಲೀಷ್ ಮಾತ್ರ ಬೇಡ, ಕನ್ನಡವೇ ಹೇಳಿ. ಅಯ್ಯೋ ರಾಮ, ಇದು ನನಗೆ ಇಬ್ಬರಲ್ಲಿ ನಾನು ಸಿಕ್ಕಾಕ್ಕೊಂಡೆ, ಏನು ಹೇಳೋದು, ಹಾಗೆ ಆಗ್ತಾಯಿದೆ. ಆಯಿತು, ಆದ್ದರಿಂದ ಏನೋ ಅದು ಇಂಗ್ಲೀಷ್ನಲ್ಲಿ ಹೇಳಲೇಬೇಕು, ಅದು ಸ್ವಲ್ಪ ಆಗ್ತಾಯಿದೆ, ಏನೋ ಮಾಡ್ತೀನಿ ಅದಕ್ಕೆ ಬೇರೆ. ಈಗ ನನಗೇನೋ ಸ್ವಲ್ಪ ಕೆಲವು ಡಿಫಿಕಲ್ಟೀಸ್ ಇವೆ, ನೋಡ್ತೀನಿ ಯಾವಾಗ ಆಗುತ್ತದ. ಈಗ ಐ ಥಿಂಕ್ ಬೆಂಗಳೂರಿಗೆ ಬಂದಾಗ ಆಗುತ್ತದೇನೋ. ಬೆಂಗಳೂರಿಗೆ 25ಕ್ಕೆ ಬರಬೇಕು ಅಂದ್ಕೊಳ್ತಾ ಇದ್ದೀನಿ. 25ಕ್ಕೆ ಬಂದ ನಂತರ ಅಲ್ಲಿಂದ ಆಗಬಹುದು ಏನೋ ಇಂಗ್ಲೀಷ್, ನೋಡೋಣ. ಸೊ ಇಲ್ಲಿ ಹೇಳ್ತಾರೆ, ಅವಸ್ಥಾತ್ರಯ ಪ್ರಕ್ರಿಯೆಯ ಅಸಾಧಾರಣ ವಿಮರ್ಶ. ನಾವು ಅವಸ್ಥಾತ್ರಯದ ಹೆಗ್ಗುರುತುಗಳು ಅಥವಾ ಮುಖ್ಯ ಲಕ್ಷಣಗಳನ್ನು ಕೇಳಿದ್ದರೂ ಮತ್ತೊಂದು ಸಲ ಕೇಳಿದ್ದರೆ ನಮಗೆ ಸ್ಪಷ್ಟತೆ ಬರ್ತದೆ. ಏಕೆಂದರೆ ನಮಗೆ ಗೊತ್ತಿದೆ ಅಂದ್ಕೊಂಡು ಬಿಡ್ತೀವಿ. ನಾವು ಕೆಲವು ಕಡೆ ಜಾರಿ ಹೋಗ್ತಾ ಇದ್ದೀವಿ, ಕೆಲವು ಕಡೆ ಅವಸ್ಥೆಗಳ ಮುಖ್ಯ ಲಕ್ಷಣಗಳನ್ನು ಸರಿಯಾಗಿ ನೋಡದೆ ಜಾರಿ ಹೋಗ್ತಾ ಇದ್ದೀವಿ. ಆದ್ದರಿಂದ ಮತ್ತೊಂದು ಸಲ ಅವಸ್ಥಾ ಪರೀಕ್ಷಾ ಅಂದರೆ ಏನು ಇಲ್ಲಿ ನೋಡು. ಅವಸ್ಥಾ ಪರೀಕ್ಷಾ ಅಂದರೆ ಎಷ್ಟು ಸಲ ಹೇಳಿದ್ದರೂ ಮತ್ತೆ ಮತ್ತೆ ಮರೆತು ಹೋಗಿ ಮತ್ತೆ ಅಲ್ಲಿಗೆ ಬರ್ತಾರೆ. ಅದರಿಂದ ಮೊದಲು ತಿಳಿಯತಕ್ಕ ಅತಿ ಮುಖ್ಯ ಮೊದಲನೆಯ ಲಕ್ಷಣವೇನೆಂದರೆ ಸ್ವಾಮೀಜಿ ಹೇಳ್ತಾರೆ, ಅವಸ್ಥಾ ಪರೀಕ್ಷಾ ನಾಮ ತದವಚ್ಛಿನ್ನಸ್ಯ ಆತ್ಮನಃ ಸ್ವರೂಪ ನಿರೂಪಣಮೇವ ತತ್ರ ಅವಸ್ಥಾತ್ರಯ ಪರೀಕ್ಷಾ ಪ್ರಕ್ರಿಯಾಯಾಃ ಶ್ರುತಿ ಪ್ರದರ್ಶಿತಾಯಾಃ ಅಸಾಧಾರಣಾಃ ಧರ್ಮಾಃ ತಾವತ್ ಅವಧಾರಣೀಯಾಸ್ತತ್ವಜಿಜ್ಞಾಸುಭಿಃ. ಅಸಾಧಾರಣ ಧರ್ಮ ಯಾವುದು? ನಾವು ಅವಸ್ಥಾತ್ರಯ ಅಂದರೆ ಅವಸ್ಥೆಗಳಿಗೋಸ್ಕರ ನಾವು ವಿಚಾರ ಮಾಡ್ತಾ ಇಲ್ಲ, ಇದು ಮುಖ್ಯ. ಅವಸ್ಥೆಗೋಸ್ಕರ ಮಾಡ್ತಾ ಇಲ್ಲ ನೋಡಿ, ಅವಸ್ಥೆಗೋಸ್ಕರ ಅಲ್ಲ. ಅಯ್ಯೋ, ನಾವು ಅವಸ್ಥೆನೇ ಅಂದ್ಕೊಂಡಿದ್ವಿ, ಹೌದು. ಜಾಗ್ರತ ಅವಸ್ಥೆಗೋಸ್ಕರ ವಿಚಾರ ಮಾಡ್ತಾ ಇಲ್ಲ. ವಿಚಾರ ಅಂದರೆ ಗಮನ ಪರೀಕ್ಷಾ. ಸ್ವಪ್ನಗೋಸ್ಕರ ಅಲ್ಲ. ಸ್ವಪ್ನ ಅಂದರೆ ಏನು, ಎಲ್ಲಿದೆ ಅನ್ನೆ ಒಳಗೆ, ಸ್ವಪ್ನದಲ್ಲಿ ಏನು? ಎಷ್ಟು ಸಲ ಕೇಳಿದ್ದರೂ ಜನರು ಹೇಳ್ತಾರೆ, ಸ್ವಾಮೀಜಿ ಸ್ವಪ್ನದಲ್ಲಿ ಹಾಗಿರುತ್ತದಲ್ಲ ಹೀಗಿರುತ್ತದಲ್ಲ. ನೋಡು, ಸ್ವಪ್ನದಲ್ಲಿ ಹೇಗಿದ್ದರೆ ನಮಗೇಕೆ? ಸ್ವಪ್ನವನ್ನು ವಿಚಾರ ಮಾಡಪ್ಪ ಅಂದರೆ ಶಾಸ್ತ್ರೀಯ ದೃಷ್ಟಿ ಯಾವುದು? ಸ್ವಪ್ನದಲ್ಲಿ ಒಳಗಿರುವ ಪದಾರ್ಥಗಳನ್ನೆಲ್ಲ, ಸ್ವಪ್ನ ಅವಸ್ಥೆಯನ್ನಪ್ಪ ಅಂದರೆ ಅರ್ಥವೇನು? ಅವಸ್ಥೆಯನ್ನು ಅನುಭವಿಸುವ ನನ್ನನ್ನು ವಿಚಾರ ಮಾಡ್ತಾ ಇದ್ದೀನಿ. ಅದು ನೋಡಿ, ಅವಸ್ಥೆಗಳನ್ನು ವಿಚಾರ ಮಾಡುವುದು ಅಂದರೆ ಅವಸ್ಥೆಗಳ ಅನುಭವವನ್ನು ವಿಚಾರ ಮಾಡುವುದು. ಅನುಭವ ಅಂದರೆ ತಾನು. ಈ 3 ಮಾತು ನೆನಪಿಟ್ಕೊಂಡು, ಅವಸ್ಥೆಗಳಿಗೋಸ್ಕರ, ಅವಸ್ಥೆಗಳಲ್ಲಿ ಏನಿದೆ ಅವುಗಳಿಗೋಸ್ಕರ ವಿಚಾರ ಮಾಡ್ತಾ ಇಲ್ಲ. ಅವಸ್ಥೆಗಳೆಂದರೆ ಅವಸ್ಥಾ ಅನುಭವಗಳು. ಇದು ಅತಿ ಮುಖ್ಯ ವಿಷಯ.
ಅವಸ್ಥೆಗಳು ಅಂದರೆ ಅದರಲ್ಲಿರುವ ಪದಾರ್ಥಗಳಲ್ಲ, ಅವಸ್ಥೆ ಅನುಭವಗಳನ್ನು ವಿಚಾರ ಮಾಡ್ತಾ ಇದ್ದೆ. ಆ ಅನುಭವಗಳು ಅಂದರೆ ಅರ್ಥವೇನು? ಆ ಅನುಭವಿಸುವ ನಾನು ಎಂದರ್ಥ. ಅನುಭವಿಸುವ ನಾನು, ನನ್ನನ್ನು ತಿಳ್ಕೊಳ್ಳಲು ಅವಸ್ಥಾ ವಿಚಾರ ಅಂದರೆ ನನ್ನ ವಿಚಾರ. ಗೊತ್ತಾಯ್ತಾ? ಅವಸ್ಥೆಗಳ ವಿಚಾರ ಅಂದರೆ ನನ್ನ ವಿಚಾರ. ಎಚ್ಚರ ಅಂದರೆ ಏನು ಮಾಡ್ತಾರೆ? ಎಚ್ಚರ ಅಂದರೆ ಇಲ್ಲೋ ಗೋಡೆಗಳು, ವಸ್ತುಗಳು, ಮನೆಗಳು. ಗೋಡೆಗಳು, ವಸ್ತುಗಳು, ಮನೆ ಅಲ್ಲ. ಎಚ್ಚರದ ಪ್ರಜ್ಞಾ ಅಂದರೆ ಏನು? ತಾನು. ಪ್ರಜ್ಞೆ ಎನ್ನುವುದು ತನ್ನ ಅನುಭವಕ್ಕೆ ಪ್ರಜ್ಞೆ ಎಂದು ಹೆಸರು. ಹಾಗೆ ಅವಸ್ಥೆಗಳಿಗೋಸ್ಕರ ಅಲ್ಲ, ಅವಸ್ಥೆಗಳನ್ನು ಅವಸ್ಥಾನುಭವಕ್ಕೋಸ್ಕರ. ಇಲ್ಲಿ ಸ್ವಾಮೀಜಿ ಹೇಳ್ತಾರೆ, ಯದ್ಯಪಿ ಅವಸ್ಥಾತ್ರಯಂ ನಾಮ ಜಾಗ್ರತ್ ಸ್ವಪ್ನ ಸುಷುಪ್ತಯ ಇತಿ ಸರ್ವಲೋಕ ವಿದಿತಂ. ಜನರು ಹೇಳ್ತಾರೆ ಅವಸ್ಥೆಗಳು ನಮಗೆ ಗೊತ್ತಿದೆ ಅಲ್ಲ, ಏಕೆ ಮತ್ತೆ ಗುರುಗಳೇ ಅವಸ್ಥಾ ಎಚ್ಚರ ಅಂದರೆ ಇದು ಮತ್ತೆ ಏಕೆ ಹೇಳ್ತಾರೆ? ನಮ್ಗೆ ಗೊತ್ತು ಅವಸ್ಥೆ ಅಂದರೆ. ಅಲ್ಲ, ನಿಮಗೆ ಗೊತ್ತಿರುವ ಅವಸ್ಥಾ ನಾವಿಲ್ಲಿ ಹೇಳ್ತಾ ಇಲ್ಲ. ಅದೇ ನಿಮಗೆ ಗೊತ್ತಿದ್ದು ಹೇಳ್ತಾ ಇಲ್ಲ, ನಿಮಗೆ ಗೊತ್ತಿಲ್ಲದ್ದನ್ನೇ ಹೇಳ್ತಾ ಇದ್ದೀವಿ. ಅಂದರೆ ಗೊತ್ತಿಲ್ಲದ್ದು ಅಂದರೆ ಪೂರ್ತಿ ಗೊತ್ತಿಲ್ಲದ್ದಲ್ಲ, ತಿಳಿಯತಕ್ಕದ್ದನ್ನೇ ಹೇಳ್ತಾ ಇದ್ದೀವಿ, ಮೊದಲೇ ಗೊತ್ತಿದ್ದನ್ನು ಹೇಳ್ತಾ ಇಲ್ಲ. ಅಂದರೆ ಸರ್ವಲೋಕ ವಿದಿತ ಮಿತಿ ನಕಿಂಚಿದಸ್ತೀವ ಪರೀಕ್ಷಣೀಯಂ. ನಿಮಗೆ ಅನಿಸುತ್ತದೆ ಅವಸ್ಥೆಗಳು ಗೊತ್ತಲ್ಲವೇ, ಮತ್ತೆ ಏಕೆ ಹೇಳ್ತಾ ಇದ್ರು? ಗೊತ್ತು ನಮಗೆ. ಅಲ್ಲ, ಏಕೆಂದರೆ ತಥಾಪಿ ವೇದಾಂತೇಶು ನ ಅವಸ್ಥಾತ್ರಯ ವಿಷಯಭೂತಸ್ಯ ತಾದರ್ಥ್ಯೇನೈವ ಪರೀಕ್ಷಾ ಪ್ರತಾಯತೆ. ಅವಸ್ಥೆಗಳಿಗೋಸ್ಕರ ಅವಸ್ಥೆಗಳನ್ನು ವಿಚಾರ ಮಾಡ್ತಾ ಇಲ್ಲ. ಏನ ತನ್ನಿರೂಪಣಂ ವ್ಯರ್ಥ ಪ್ರಯಾಸತ್ವೇನ ಶಂಕನೀಯಂ. ಆದ್ದರಿಂದ ಅವಸ್ಥೆಗಳು ಗೊತ್ತಿರುವ ಅವಸ್ಥೆಗಳನ್ನು ಮತ್ತೆ ಗಮನಿಸುವುದು ವ್ಯರ್ಥ ಹೇಳ್ತಾರೆ. ಅಲ್ಲ. ಎರಡನೇದು ಕಿಂ ತರ್ಹಿ ಅನೂದ್ಯ. ಇದು ಮುಖ್ಯ ಪಾಯಿಂಟ್. ನಮಗೆ ಅವಸ್ಥೆಗಳು ಅನಿಸುತ್ತವೆ ಅಷ್ಟೇ. ಅನಿಸುತ್ತಾ ಇರುವ ಅವಸ್ಥೆಗಳನ್ನು ಇಟ್ಟುಕೊಂಡು ವಿಚಾರ ಮಾಡ್ತದೆ. ಅವಸ್ಥೆಗಳು ಇವೆ ಎಂದು ಹೇಳ್ತಾ ಇಲ್ಲ. ನಿಮಗೆ ಇವೆ ಅನಿಸುತ್ತಾ ಇದೆಲ್ಲ, ನಿಮ್ಮ ಅನಿಸಿಕೆಯನ್ನೇ ಇಟ್ಟುಕೊಂಡು ಮುಂದುವರಿಯೋಣ ಅಂದರೆ ಅವುಗಳನ್ನೇ ಒಳಹೊಕ್ಕು ನೋಡೋಣ. ನಿಮಗೆ ಯಾವುದು ಅವಸ್ಥೆಗಳಿವೆ ಅನಿಸುತ್ತದೋ ಅವುಗಳನ್ನು ಒಳಹೊಕ್ಕು ನೋಡೋಣ ಅಷ್ಟೇ. మరి ಅವಸ್ಥೆಗಳಿವೆಯಾ ಅಂದರೆ ಅವಸ್ಥೆ ಇಲ್ಲ. మరి ಅವಸ್ಥೆ ಇಲ್ಲದಿದ್ದರೆ ಇದೆಯಲ್ಲ. ಈ ವಾದಕ್ಕೆ ಆಗಬೇಡಿ. ನೀವು ಅವಸ್ಥೆಗಳು ಇಲ್ಲ ಹೇಳ್ತೀರಿ, ನಮ್ಮಲ್ಲಿ ಅವಸ್ಥೆಗಳಿದ್ದೇ ಇವೆ. మరి ಇಲ್ಲವಾ? ಇವೆಯೋ ಇಲ್ಲವೋ? ಅವಸ್ಥೆಗಳು ನಿಜವಾಗಿವೆಯೋ ಇಲ್ಲವೋ ನಂತರ ಗೊತ್ತಾಗ್ತದೆ. ನಿಮ್ಮ ಅನುಭವದಲ್ಲಿವೆ. ನಿಮಗೆ ಅವಸ್ಥೆಗಳಿವೆ ಅನಿಸುತ್ತದ, ಸಾಕು. ಆ ಅನಿಸಿಕೆಯನ್ನೇ ಇಟ್ಕೊ. ನಿಮಗೆ ಅನಿಸುತ್ತಿರುವ ಅವಸ್ಥೆಗಳನ್ನು ಇಟ್ಟುಕೊಂಡು ಒಳಹೊಕ್ಕು ನೋಡು. ನಂತರ ಈ ನಿಜವಾಗಿವೆಯೋ ಇಲ್ಲವೋ ನಂತರ ಗೊತ್ತಾಗ್ತದೆ. ಆದ್ದರಿಂದ ತಾತ್ಕಾಲಿಕವಾಗಿ ಇಟ್ಕೊಂಡು ಅನೂದ್ಯ ಲೋಕಸಿದ್ಧ ಅವಸ್ಥಾತ್ರಯಂ, ಲೋಕದಲ್ಲಿ ಎಲ್ಲರಿಗೆ ಅನಿಸುತ್ತಿರುವ ಅವಸ್ಥೆಗಳನ್ನು ಇಟ್ಟುಕೊಂಡು, ಅನೂದ್ಯ ಅಂದರೆ ಜಸ್ಟ್ ಇಟ್ಟುಕೊಂಡು, ತದನುಭವಿತು, ಈ ಅವಸ್ಥೆಗಳ ಅನುಭವ ಯಾರು? ಅವಸ್ಥೆಗಳಂದರೆ ಅವಸ್ಥದ ಅನುಭವ, ಅವಸ್ಥಾ ಅಂದರೆ ಅವಸ್ಥೆ ಅನುಭವ. ಇದು ಮತ್ತೆ ರಿಪೀಟ್ ಮಾಡ್ಕೊ. ರಿಪೀಟ್ ಅಂದರೆ ಯೋಚನೆ ಮಾಡ್ಕೊ. ಅವಸ್ಥೆ ಅಂದರೆ ಅವಸ್ಥಾನುಭವ, ಅವಸ್ಥೆ ಅಂದರೆ ಅವಸ್ಥಾನುಭವ, ಅನುಭವ ಅಂದರೆ ತಾನು. ಅದು ಮುಖ್ಯ. ಅವಸ್ಥೆ ಅಂದರೆ ಅವಸ್ಥಾನುಭವ, ಅನುಭವ ಅಂದರೆ ತಾನು. ತನ್ನನ್ನು ಆಯಾ ಅವಸ್ಥದಿಂದ ಅವಸ್ಥಾ ಸಂದರ್ಭದಲ್ಲಿ ತಾನು ಹೇಗಿದ್ದಾನೆ, ತನ್ನನ್ನು ವಿಚಾರ, ಅವಸ್ಥೆಗಳ ವಿಚಾರ ಅಲ್ಲ. ಅನುಭವಿತು ಪರಮಾರ್ಥ ಸ್ವರೂಪಂ ನಿರ್ಧಾರಯಿತು. ಅವಸ್ಥೆಗಳನ್ನು ಅನುಭವಿಸುತ್ತು. ಅಂದರೆ ಅವಸ್ಥೆಗಳನ್ನು ಅನುಭವಿಸುವುದಂದರೆ ಅವಸ್ಥಕ್ಕೆ ಒಳಗಾಗುವುದಂದರೆ ಅವಸ್ಥೆಗಳನ್ನು ಅನುಭವಿಸುವುದು, ಅಂದರೆ ಅವಸ್ಥೆಗಳಿಗೆ ಒಳಗಾಗುವುದು, ಅಂದರೆ ಒಂದೊಂದು ಅವಸ್ಥೆಯಾಗಿ ಇರುವುದು. ನಾನು ಆಯಾ ಅವಸ್ಥೆಯನ್ನು ಅನುಭವಿಸುತ್ತವನಾಗಿದ್ದೇನೆ. ಎಚ್ಚರವನ್ನು ಅನುಭವಿಸುತ್ತಾ ಎಚ್ಚರದವನು, ಕನಸನ್ನು ಅನುಭವಿಸುತ್ತಾ ಕನಸಿನವನು, ಸುಷುಪ್ತಿಯನ್ನು ಅನುಭವಿಸುತ್ತಾ ನಿದ್ದಿಸುವನು. ನಾನು ನಿದ್ದಿಸುವನು, ನಾನು ಕನಸಿನವನು ಅಥವಾ ಎಚ್ಚರದವನು ಅನಿಸುತ್ತಾ ಇದೆಲ್ಲ. ಆ ನಾನು ಎಚ್ಚರದವನು, ಕನಸಿನವನು, ಸುಷುಪ್ತಿಯವನು, ನಿದ್ದಿಸಿದವನು ಅನಿಸುತ್ತಾ ಇದೆಲ್ಲ. ಆ ನಿನ್ನನ್ನು, ಆ ಅನುಭವ ರೂಪ ನಿನ್ನನ್ನು ಅವಸ್ಥೆಗಳ ಮೂಲಕ ವಿಚಾರ, ಅವಸ್ಥೆಗಳ ಮೂಲಕ ತನ್ನ ವಿಚಾರ. ಆಯಿತಾ?
ಅವಸ್ಥೆಗಳ ಮೂಲಕ ತನ್ನ ವಿಚಾರ. ಇವತ್ತು ಹೆಚ್ಚು ಹೇಳಲ್ಲ, 35 ನಿಮಿಷ ಆಯಿತು, 5 ನಿಮಿಷನೇ ಹೇಳ್ತೀನಿ. ಬಾ ಆಯಿತು. ಸೊ ಪರಮಾರ್ಥ ಸ್ವರೂಪಂ ನಿರ್ಧಾರಯಿತುಮೇವ. ಆಯಿತಾ? ಅಂದರೆ ಅವಸ್ಥೆಗಳನ್ನು ಅಂದರೆ ಅವಸ್ಥಾನುಭವಗಳು, ಅನುಭವ ಅಂದರೆ ಅನುಭವಿಸುವವನು, ಅವನನ್ನೇ ವಿಚಾರ ಮಾಡ್ತೀವಿ. ಈಗ ಎರಡನೆಯದ ಅಂಶ, ಅವಸ್ಥಾವತ್ವಂ ಹಿ ಪರಮಾರ್ಥತಃ ಆತ್ಮನೋ ಏವ ಧರ್ಮ ಇತಿ ವಿಕಲ್ಪಯತಿ ಲೋಕ. ಲೌಕಿಕರೇನು ಅಂದ್ಕೊಳ್ತಾರೆ, ಅವಸ್ಥೆಗಳು ನನಗೆ ನಿಜವಾಗಿವೆ, ನಾನು ನಿಜವಾಗಿ ಎಚ್ಚರದಲ್ಲಿದ್ದೇನೆ, ಮತ್ತೆ ಕನಸುಕು ಬರ್ತೀನಿ, ಮತ್ತೆ ಸುಷುಪ್ತಿಯಲ್ಲಿರ್ತೀನಿ, 3 ಅವಸ್ಥೆಗಳಲ್ಲಿ ನಾನು ನಿಜವಾಗಿರ್ತೀನಿ ಅನಿಸುತ್ತಾ ಇದೆಯಾ? ಹೌದು. ನಿಮ್ಮ ಅನಿಸಿಕೆಯನ್ನಿಟ್ಟುಕೊಂಡು ಮುಂದುವರ್ತೀವಿ. ಅಂದರೆ ಜನರು ಹೇಳ್ತಾರೆ, ಗುರುಗಳೇ 3 ಅವಸ್ಥೆಗಳು ಇವೆಯಾ ಇಲ್ಲವಾ ಮೊದಲು ಹೇಳಿ. ನೋಡು ಹೇಗೆ ಮಾತಾಡ್ತಾರೆ, 3 ಅವಸ್ಥೆಗಳು ಇವೆಯಾ ಇಲ್ಲವಾ ಮೊದಲು ಹೇಳಿ. ನೋಡು ಈ ಪ್ರಶ್ನದಲ್ಲಿ ದೊಡ್ಡ ತಪ್ಪು. ಅತ್ಯಂತ ಹೇಳಲ್ಲ, ಒಂದು ಕಟುವಾಗಿ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳ್ಳಬೇಡಿ. ಅತ್ಯಂತ ಮೂರ್ಖತನ ಇದೆ. ಅಯ್ಯೋ ಇದು ಮೂರ್ಖತನವ? ಹೌದು ಮೂರ್ಖತನವೇ. ಏಕೆ ಅಂದರೆ ನಿಮ್ಮ ಅನುಭವದಲ್ಲಿ ಅವಸ್ಥೆಗಳಿವೆಯೋ ಇಲ್ಲವೋ? ಎಲ್ಲರಿಗೂ ಇವೆ. ಬರೀ ಎಲ್ಲರಿಗೆ ಅನುಭವದಲ್ಲಿರುವಾಗ ಮತ್ತು ಸಂದೇಹವೇಕೆ? ಇನ್ನೊಬ್ಬರನ್ನು ಕೇಳುವುದೇಕೆ? ಏನಪ್ಪ ನಿಮಗೆ ಕಿವಿಗಳಿವೆಯಾ? ಯಾರೋ ಒಂದು ಕೇಳಿದರಂತೆ, ಯಾರಿಗೂ ಇಂದ್ರಿಯಗಳಿಲ್ಲ, ಕಿವಿಗಳಿಲ್ಲ, ಕಣ್ಣುಗಳಿಲ್ಲ ಎಂದು. ಇಂಥದ್ದು ಕೇಳಿ ಜನರು ಬಂದು ಕೇಳ್ತಾರ, ಗುರುಗಳೇ ನನಗೆ ಕಿವಿಗಳಿವೆಯಾ? ಗುರುಗಳೇ ನನಗೆ ಕಿವಿಗಳಿವೆಯಾ ಹೇಳಿ. ಯಾರೋ ಹೇಳಿದ್ದರು ಕಿವಿಗಳು ಕಣ್ಣುಗಳು ನಮಗಿಲ್ಲ ಎಂದು. ಏನಪ್ಪ ಅವರು ಹೇಳಿದ್ದರೆ ನಿಮ್ಮ ಕಿವಿಯಲ್ಲಿ ಹೋಗುತ್ತದೆ. ನನ್ನ ಮಾತು ಕೇಳಿಸ್ತಾ ಇಲ್ಲವಾ ನಿನಗೆ? ನನ್ನ ಮಾತು ನಿನಗೆ ಕೇಳಿಸ್ತಾ ಇಲ್ಲವಾ? మరి ಕೇಳುವುದಂದರೆ ಅರ್ಥವೇನು? ಕಿವಿ ಅಲ್ಲವಾ? మరి ನೀ ಕಿವಿ ಇಲ್ಲದಿದ್ದರೆ ಹೇಗೆ ಕೇಳಿಸ್ತದೆ? ಅವರು ಹೇಳಿದ್ದಾರಲ್ಲ ಕಿವಿಗಳಿಲ್ಲ. ಈಗ ಇದು ನೋಡು, ಇದು ಅನುಭವ ವಿರುದ್ಧವಾಗಿ ಮಾತಾಡುವುದಿದೆಯಲ್ಲ, ಇದೇ ಮೂರ್ಖತನ. ನಿಮ್ಮ ಅನುಭವದಲ್ಲಿ ಕಿವಿಗಳಿರುವಾಗ, ನನ್ನ ಮಾತು ನಿಮಗೆ ಕೇಳಿಸ್ತಾ ಇರುವಾಗ, ಯಾರೋ ಹೇಳಿದರಂತೆ ನಿಮಗೆ ಕಿವಿಗಳಿಲ್ಲ ಕಣ್ಣುಗಳಿಲ್ಲ ಅಂದರೆ ಸಂದೇಹ ಬರ್ತದೆ. ಒಬ್ಬನು ಹೇಳ್ತಾನೆ, ನೀನು ಮನುಷ್ಯನಲ್ಲ ಎಂದು. ಈಗ ಆವಾಗ ಗುರುಗಳೇ ಯಾರೋ ನನಗೆ ಹೇಳಿದ್ದರು, ಬೈದರು, ನನ್ನನ್ನು ಸುಮ್ಮನೆ ಹೇಳಲಿಲ್ಲ, ಜೋರಾಗಿ ಬೈದರು, ಎಲ್ಲರ ಎದುರಾಗಿ ಹೇಳಿದ್ದಾರೆ ನಾನು ಮನುಷ್ಯನಲ್ಲ ಎಂದು. ಸ್ವಾಮೀಜಿ ನಾನು ಮನುಷ್ಯನೇನಲ್ಲವ? ಈಗ ಯಾರಾದರೂ ಕೇಳ್ತಾರೆ? ಅಂದರೆ ಇಷ್ಟೊತ್ತು ಹೇಳುವ ತಾತ್ಪರ್ಯವೇನೆಂದರೆ, ನಮ್ಮ ಅನುಭವಗಳನ್ನಿಟ್ಟುಕೊಂಡು ಮುಂದುವರಿಯು, ಮೊದಲೇ ಇಲ್ಲ ಎಂದು ಹೇಳುವುದೇಕೆ? ನಿಮ್ಮ ಅನುಭವದಲ್ಲಿ ಅವಸ್ಥೆಗಳಿವೆ, ಇವೆ ಅಷ್ಟೇ. ನಿಮ್ಮ ಅನುಭವದಲ್ಲಿ ಅವಸ್ಥೆಗಳಿರುವಾಗ ಇಲ್ಲ ಎಂಬ ಆ ಮಾತಕ್ಕೆ ಏಕೆ ಬೆಲ್ವಾ? ಆ ಮಾತಕ್ಕೆ ಏಕೆ ಬೆಲೆ? ಅವಸ್ಥೆಗಳಿವೆ, ಇರುವ ಅನುಭವದಿಂದ ಶುರು ಮಾಡು. ನೀವು ವಿಚಾರ ಮಾಡ್ತಾ ಮುಂದೆ ಏನಾಗುತ್ತದೋ ನೋಡೋಣ. ಅವಸ್ಥೆಗಳು ಇವೋ ಇಲ್ಲವೋ ಅಂದರೆ ಮುಂದೆ ಅವಸ್ಥೆಗಳು ಇಲ್ಲದೆ ಆಗುತ್ತವೆ, ಇಲ್ಲದೆ ಹೋಗುತ್ತವೆ, ಇದ್ದು ಬಿಡ್ತವೆ, ನಂತರ ಗೊತ್ತಾದಾಗ ಗೊತ್ತಾಗ್ತದೆ. ಈಗಲೇ ಮೊದಲಿನಿಂದಲೇ ಗಟ್ಟಿ ಮಾಡಿಕೊಳ್ಳೋದೇಕೆ? ಅವಸ್ಥೆಗಳು ಇವೋ ಇಲ್ಲವೋ ಅನ್ನುವ ವಿಚಾರ ಮಾಡು. ನಾನು ಶಾಸ್ತ್ರ ಮಾಡಿಸ್ತಾ ಇದೆ ಕೇಳು, ಗೊತ್ತಾಗ್ತದೆ, ನಿಮಗೆ ಗೊತ್ತಾದ ಏನೆಂದು ಗೊತ್ತಾಗ್ತದೆ. ಏನೆಂದೆಂದು ಈಗಲೇ ಏಕೆ? ಗೊತ್ತಾದಾಗ ಗೊತ್ತಾಗ್ತದೆ. ಮೊದಲು ನಿಮ್ಮ ಅನುಭವ ಏನಿದೆ ಅಲ್ಲಿ ಅದು ಹಿಡ್ಕೊಂಡು ಮುಂದುವರಿಯು. ಅನುಭವ ಏನಿದೆಯೋ ಅದನ್ನು ಇಟ್ಟುಕೊಂಡೇ ಮುಂದುವರಿಯು, ಅದನ್ನು ಬಿಡಬೇಡ, ಅದಕ್ಕೆ ಉಲ್ಟಾ ಮಾತಾಡಬೇಡ ಅಷ್ಟೇ. ಅನುಭವದಲ್ಲಿ ಇದ್ದನ್ನು ಪಕ್ಕಕ್ಕಿಟ್ಟು ಮಾತಾಡುವುದಿದೆಯಲ್ಲ, ಇದು ಅರ್ಥರಹಿತ ಅವಿವೇಕ ಮಾತು. ಅನುಭವ ಹಿಡ್ಕೊಂಡು ಮುಂದೆ ಹೋಗ್ತೀವಿ. ಮುಂದೆ ವಿಚಾರ ಮಾಡ್ತಾ ಒಳಹೊಕ್ಕು ನೋಡಿದ್ದಾಗ ಇಲ್ಲ ಅಂದರೆ ಆಯಿತು, ಏನಾಗುತ್ತದೋ ಆಗಲಿ, ಏನು ಗೊತ್ತಾಗಲಿ. ಬಟ್ ಮೊದಲೇ ಅವರು ಹೇಳಿದ್ದಾರಲ್ಲ ನೋಡಿ, ಜನರು ಏನು ಹೇಳ್ತಾರೆ, ಯಾರೋ ಉಪನಿಷತ್ತಿನಲ್ಲಿ ಜಗತ್ತಿಲ್ಲ ಎಂದು ಹೇಳ್ತಾರೆ. ಹೇಳಿದ್ದು ಹಿಡ್ಕೊಂಡು ಗುರುಗಳೇ ಜಗತ್ತಿಲ್ಲವಾ? మరి ಇಲ್ಲದಿದ್ದರೆ ಜಗತ್ತಿಲ್ಲ ಎಂದು ಒಂದು ಪಕ್ಕ ಹಿಡ್ಕೊಳ್ತಾರೆ. ಮತ್ತೆ ಕಂಡು ಬರ್ತಾ ಇದೆಯಲ್ಲ, ಹೌದು ಕಂಡು ಬರ್ತಾ ಇದಪ್ಪ. ನಾನು ಹೀಗೆ ಉತ್ತರ ಹೇಳ್ತೀನಿ, ಕಂಡು ಬರ್ತಾ ಇರುವಾಗ ಇಲ್ಲ ಎಂದು ಏಕಪ್ಪ? ಇಲ್ಲ ಎಂದು ಅವರು ಹೇಳಿದಾರಲ್ಲ, ಇಲ್ಲ ಮತ್ತೆ ಏನಪ್ಪ ನಿಮಗೆ ಕಂಡು ಬರ್ತಾ ಇಲ್ಲವಾ? ನಿನ್ನ ಬಾಯಿ ಎಲ್ಲಿದೆ? ನಿನ್ನ ಕೈ ಕಾಲು ಬಾಯಿ ಮುಖ ಎಲ್ಲಿದೆ? ನೀವು ಮಾತಾಡ್ತಾ ಇದ್ದೀಯಲ್ಲ, ನನ್ನ ಮಾತು ಕೇಳಿಸ್ತಾ ಇದೆಯಲ್ಲ, ಪ್ರಪಂಚದಲ್ಲಿದೆಯಾ ಇಲ್ಲವಾ?
ಹಾಂ, ಅದಕ್ಕೆ ಬೇರೆ, ಅದು ಬೇರೆ. ಹಾಂ, ಮತ್ತೆ ಮರಿ ಯಾವುದು ಸರಿ? ಪ್ರಪಂಚ ಅಂದರೆ ಯಾರೋ ಪ್ರಪಂಚ ಇಲ್ಲ ಎಂದು ಹೇಳಿರುವ ಸುಮ್ಮನೆ ಮಾತು ಹಿಡ್ಕೊಂಡು ನೇರಾಗಿ ಅನುಭವವನ್ನು ಇಲ್ಲ ಎಂದಂತೆ ಮಾತಾಡ್ತಾನೆ. ಈಗ ಇದು ಮೂರ್ಖತನ. ಅನುಭವಕ್ಕೆ ವಿರುದ್ಧವಾಗಿ ಮಾತಾಡಬೇಡ. ಇನ್ನೊಬ್ಬರು ಹೇಳಿದ್ದರೆ ಅವರು ನಮ್ಮ ಅನುಭವವನ್ನು ಹೇಳ್ತಾ ಇದ್ದಾರಾ, ವಿಚಾರ ಮಾಡಿದ್ದರೆ ಮುಂದೆ ಗೊತ್ತಾಗಲಿರುವ ತತ್ವವನ್ನು ಹೇಳ್ತಾ ಇದ್ದಾರೆ. ಮುಂದೆ ಗೊತ್ತಾಗೋ ಈಗ ಇಲ್ಲ, ಈಗಿನ ಅನುಭವದಲ್ಲಿ ಪ್ರಪಂಚವಿದ್ಯೆ ಇದೆ. ಮುಂದೆ ವಿಚಾರ ಮಾಡಿದ್ದಾಗ ನಿಜವಾದ ಅನುಭವದಲ್ಲಿ ಇಲ್ಲ ಹೇಳ್ತಾರೆ. ಓ, ಅದು ಇನ್ನೂ ಬಂದಿಲ್ಲ, ಬರಲಿ ನೋಡೋಣ, ಬಂದಾಗ ನೋಡೋಣ. ಈಗ ಮಾತ್ರ ಪ್ರಪಂಚ ಕಂಡು ಬರ್ತಾ ಇದೆ, ಸಂದೇಹವೇಕೆ? ಈಗ ಇರುವ ಅನುಭವವನ್ನು ಒಬ್ಬರು ಹೇಳಿದ ಹೇಳಿಕೆ ಮೇಲೇ ಪಕ್ಕಕ್ಕಿಟ್ಟು ಮಾತಾಡಿದ್ದರೆ ಅನುಭವ ವಿರುದ್ಧ ಮಾತಾಡಿದಂತೆ ಆಗುತ್ತದೆ. ಅನುಭವ ವಿರುದ್ಧ ಮಾತಾಡಬಾರದು. ಅನುಭವವನ್ನು ಹಿಡ್ಕೊ, ಒಳಹೊಕ್ಕು ಗಮನಿಸು. ಒಳಹೊಕ್ಕುತ್ತಾ ಹೊಕ್ಕಿ 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 ಒಳಗೆ ಹೋಗಿ 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 ಇನ್ನೊಂದು ಹಂತಕ್ಕೆ ತಲುಪಿ ಅಲ್ಲಿ ಪ್ರಪಂಚವಿಲ್ಲ ಅಂದರೆ ಆಯಿತು, ನಿಮ್ಮ ಅನುಭವವೇ. ಅಲ್ಲಿ ಪ್ರಪಂಚವಿಲ್ಲ ಎಂದು ನಿಮ್ಮ ಅನುಭವ ಹೇಳಬೇಕು. ನಿಮ್ಮ ಅನುಭವ ಹೇಳದೆ, ಅನುಭವ ಹೇಳಬೇಕು ಅಂದರೆ ನಿಮಗೆ ಅನುಭವ ಆಗಬೇಕು. ಹಾಗೆ ಅನುಭವ ಆಗಿದ್ದರೆ ಇನ್ನು ಸಂದೇಹವೇಕೆ? ಇನ್ನು ಸಂದೇಹವೇಕೆ? ನಿಮ್ಮ ಅನುಭವನೇ ಪ್ರಪಂಚವಿಲ್ಲ ಎಂದು ಅನುಭವವಾಗಿ ಬಿಟ್ಟರೆ ಅಷ್ಟೇ, ಅದೇ ನಿಮ್ಮ ಅನುಭವ, ಇನ್ನೇನು. ಹಾಗೆ ಅನುಭವ ಯಾವುದು, ಯಾವ ಈ ಹಂತಕ್ಕೆ ಯಾವ ಅನುಭವ ಅದು ಹಿಡ್ಕೊ. ಒಳಹೊಕ್ಕು ನೋಡಿದ್ದಾಗ ಇನ್ನೊಂದು ಅನುಭವ ಬಂದರೆ ಆ ಅನುಭವ ಹಿಡ್ಕೊ. ಇನ್ನೂ ಒಳಹೊಕ್ಕಿ ನೋಡಿದ್ದಾಗ ಇನ್ನೊಂದು ಅನುಭವ ಬಂದರೆ ಅದು ಅಂದರೆ ಅನುಭವ ಹೇಗಿದೆಯೋ ಹಾಗೆ ಹಿಡ್ಕೊ, ಅಷ್ಟೇ. ಅಷ್ಟೇ ಹೊರತು ಅನುಭವ ಬಂದಿದೆ, ಅವರು ಹೇಳಿದ್ದಾರಲ್ಲ, ಇವರು ಹೇಳಿದ್ದಾರಲ್ಲ, ಅವರು ಹೇಳಿದ್ದರೆ ನಿಮ್ಮ ಸುಮ್ಮ ಅನುಭವ ಬಿಟ್ಟು ಹೋಗ್ತಾ ಇದೆಯಾ? ನಿಮ್ಮ ಕೈ ಕಾಲು ಎಲ್ಲ ಮಾಯವಾಗುತ್ತಾ ಇದೆಯಾ? ಅದೃಶ್ಯವಾಗ್ತಾ ಇದೆಯಾ? ನಿಮ್ಮ ಕೈ ಕಾಲು ಮುಖ ಇರುವಾಗ ಮತ್ತೇಕಪ್ಪ ಮಾತೇಕೆ? ಅವರು ಹೇಳಿದ್ದಾರಲ್ಲ. ಈಗ ನೋಡು, ಇದು ಮೂರ್ಖತನ. ನಾನು ಎಷ್ಟು ಸಲ ಹೇಳ್ತಾ ಇದ್ದರೂ ನಿಮ್ಮ ಅನುಭವ ನೋಡಪ್ಪ, ನಿಮ್ಮ ಅನುಭವ ನೋಡು ಅಂದರೆ ಅವರು ಹೇಳಿದ್ದರು, ನಿಮಗಿಂತ ದೊಡ್ಡ ಗುರುಗಳು ಹೇಳಿದ್ದರು. ಇದಿಗೋ, ನಮಗಿಂತ ದೊಡ್ಡ ಗುರುಗಳು ಚಿಕ್ಕ ಗುರುಗಳು ಆ ಮಾತಲ್ಲ ಪ್ರಸಕ್ತಿ. ಇದು ಈ ಮೂರ್ಖತನ ಬಿಟ್ಟರೆ ನಿಮಗೆ ವೇದಾಂತ ಅರ್ಥವಾಗ್ತದೆ. ಆವಾಗ ಕೇಳು, ಇಲ್ಲದಿದ್ದರೆ ಕೇಳಬೇಡ. ನಿಮಗೆ ಏಕೆ ಹಿಂಸೆ, ನನಗೆ ಏಕೆ ಹಿಂಸೆ? ಹಿಂಸೆ ಅಂದರೆ ಈ ಅವಿವೇಕ. ನಾನು ಹೇಳಿದ್ದು ನಿಮಗೇನು ಅರ್ಥವಾಗಲ್ಲ, ನಾನು ಹೇಳಿ ನನಗೆ ಬೇಜಾರಂದರೆ ನನಗೆ ಆಯಾಸ, ನಿಮಗೇನು ಉಪಯೋಗವಿಲ್ಲ. ನೀವು ಅನುಭವಾನುಸಾರವಾಗಿ ನೋಡಬೇಕಾದರೆ ಕೇಳು. ಆದ್ದರಿಂದ ಇವರು ಹೇಳ್ತಾರೆ ನೋಡಿ, ಅವಸ್ಥೆಗಳು ನಮ್ಮ ಅನುಭವದಲ್ಲಿವೆ, ಯಾರಿಗೂ ಸಂದೇಹವಿಲ್ಲ. ಬರೀ ಸಂದೇಹವೇಕೆ? ಶಾಸ್ತ್ರ ಹೇಳ್ತದೆ, ನೀವು ಒಳ ಹೊಕ್ಕಿ ಪರೀಕ್ಷೆ ಮಾಡು. ಪರೀಕ್ಷೆ ಮಾಡಿದ್ದರೆ ಆ ಒಳ ಹೊಕ್ಕುವುದರಿಂದ ನೀವು ಇನ್ನೊಂದು ಹಂತಕ್ಕೆ ತಲುಪಿತೀವಿ. ನೀನು ಅಂದರೆ ಅನುಭವ, ನಿನ್ನ ಅನುಭವ ಇನ್ನೊಂದು ಹಂತಕ್ಕೆ ಹೋಗ್ತದೆ. ಆ ಅನುಭವಕ್ಕೆ ಅವಸ್ಥೆ ಇಲ್ಲ. ಇದು ಸುಮ್ಮನೆ ಬಾಯಿ ಮಾತು, ನೋಡೋಣ, ಅದು ಹೇಗೆ ಆಗುತ್ತದೋ ನೋಡೋಣ ಎಂದಿಟ್ಕೋ ಅಷ್ಟೇ ಹೊರತು ಈಗಲೇ ಅದನ್ನು ಹಿಡ್ಕೊಂಡು ವಾದಿಸಬೇಡ. ನಿಮ್ಮ ಅನುಭವದಲ್ಲಿ ಇಲ್ಲದ್ದನ್ನು ಹಿಡ್ಕೊಂಡು ವಾದಿಸಿದ್ದರೆ ಏನು ಪ್ರಯೋಜನ? ಈ ವಾದದಿಂದ ಏನು ಪ್ರಯೋಜನ? ಆದ್ದರಿಂದ ಆ ಅನುಭವ ಬರಲಿ, ಮೊದಲು ವಿಚಾರ ಮಾಡ್ತಾ ಇರು ಆ ಅನುಭವ ತಾನೇ ಬರ್ತದೆ. ಬಂದಾಗ ನೋಡೋಣ, ಬಂದಾಗ ಅದೇ ಗೊತ್ತಾಗ್ತದೆ. ಈಗಲೇ ವಾದ ಬೇಡ. ಆದ್ದರಿಂದ ನೋಡಿ, ಶಾಸ್ತ್ರವು ನಾವು ಯಾವ ಅನುಭವದಲ್ಲಿದ್ದೀವೋ, ಈಗ ಯಾವ ಅನುಭವದಲ್ಲಿದ್ದೀವೋ ಅದನ್ನೇ ಇಟ್ಕೊಂಡು ಮುಂದುವರಿಯುತ್ತದೆ. ಅಲ್ಲ, ಇರುವಾಗ ಇದನ್ನೇ ಹಿಡ್ಕೊ. ಒಳ ಹೊಕ್ಕಿ ವಿಚಾರ ಮಾಡು. ವಿಚಾರ ಮಾಡಿದ್ದಾಗ ನಿಮ್ಮ ಅನುಭವ ಹೊಸದಾಗುತ್ತದೆ. ಆಗಲಿ. ಇದು ವೇದಾಂತ ವಿಚಾರಕ್ಕಿದು ಬೇಕು. ಅನುಭವಕ್ಕೆ ಪಕ್ಕಕ್ಕಿಡಬೇಡ. ಅನುಭವ ಪಕ್ಕಕ್ಕಿಟ್ಟು ಸುಮ್ಮನೆ ಬಾಯಿ ಮಾತು ಮಾತಾಡಬೇಡ. ಇನ್ನೊಬ್ಬರ ಬಾಯಿ ಮಾತನ್ನು ಹಿಡ್ಕೊಂಡಬೇಡ. ಇನ್ನೊಬ್ಬರ ಬಾಯಿ ಮಾತು ಹಿಡ್ಕೊ, ಇನ್ನೊಂದು ಬಾಯಿ ಮಾತು ಮಾತಾಡು. ಇಂಥವರಿಗೆ ಅವಿವೇಕಿಗಳು, ವೇದಾಂತ ಅರ್ಥವಾಗಲ್ಲ. ಓಕೆ, ಈಗ ನೋಡು, ಅವಸ್ಥಾತ್ರಯವತ್ವಂ ಹಿ ಪರಮಾರ್ಥತಃ ಏವ ಆತ್ಮನೋ ಧರ್ಮ ಇತಿ ವಿಕಲ್ಪಯತಿ ಲೋಕಃ. ಲೌಕಿಕರು ಏಮನ್ಕೊಳ್ತಾರೆ, ಏನು ತಿಳ್ಕೊಂಡರು? ನಮಗೆಲ್ಲರಿಗೂ ಜಾಗೃತಿ ಇದೆ, ಸ್ವಪ್ನ ಇದೆ, ಸುಷುಪ್ತಿದೆ. ಪ್ರತಿನಿತ್ಯ ನಾವು ಮಲ್ಕೊಳ್ತೀವಿ, ಪ್ರತಿನಿತ್ಯ ಗೊಳ್ತಾ ಇಲ್ಲವಾ? ಎಚ್ಚರಗೊಳ್ತಾ ಇದ್ದೀವಿ, ಮಲ್ಕೊಳ್ತಾ ಇದ್ದೀವಿ, ಕನಸು ನೋಡ್ತಾ ಇದ್ದೀವಿ, ಎಲ್ಲರಿಗೂ ಆಗುತ್ತಾ ಇದೆ. ಆಯಿತು, ನಿಮಗೆ ಇವೆಲ್ಲ ನಮ್ಮ ಅನುಭವ, ಎಲ್ಲರ ಅನುಭವ. ಅದರಿಂದ ಇದೆಲ್ಲ ನಿಜ. ಇದೇನು ನಾವೇನು ಭ್ರಮಗೊಂಡಿಲ್ಲ.
ನಾವು 3 ಅವಸ್ಥೆಗಳನ್ನು ಅನುಭವಿಸ್ತಾ ಇದ್ದೇವೆ ಅಂದರೆ ನಮ್ಮ ಭ್ರಮ ಅಲ್ಲ. ಲೌಕಿಕರು ಹೀಗೆ ಹೇಳ್ತಾರೆ. ಲೌಕಿಕರು ಹೇಳ್ತಾರೆ ಇದೇನು ಭ್ರಮ ಅಲ್ಲ, ಎಲ್ಲರೂ ಅನುಭವಿಸ್ತಾ ಇದ್ದೆ. ಆಯಿತು, ಅದನ್ನೇ ಹಾಗೇ ಇಟ್ಕೊಂಡು ವೇದಾಂತ ಮುಂದುವರಿಯುತ್ತೆ ಅಲ್ಲ. ಅಂದ್ರೇನು? ಪರಮಾರ್ಥತಃ ಏವ ಆತ್ಮನೋ ಧರ್ಮ ಇತಿ ವಿಕಲ್ಪಯತಿ ಲೋಕಃ. ಆದರೆ ತದೇತತ್ ವಿಕಲ್ಪನ ಮಧ್ಯಾರೋಪ ದೃಷ್ಟ್ಯಾ ತಾವದಭ್ಯುಪಗಮ್ಯ. ಈ 3 ಅವಸ್ಥೆಗಳನ್ನು ಆಯಿತು ಎಂದು ಒಪ್ಪಿಕೊಳ್ತದೆ. ಅಂದರೇನು? ನಮ್ಮ ದೃಷ್ಟಿಯನ್ನು, ಅಜ್ಞಾನಿ ದೃಷ್ಟಿಯನ್ನು ಆಯಿತು ಎಂದು ಒಪ್ಪಿಕೊಂಡು ಮುಂದುವರಿಯುತ್ತದೆ. ಶಾಸ್ತ್ರ ಒಪ್ಕೊಳ್ತದೆ ತಾತ್ಕಾಲಿಕವಾಗಿ. ತಾತ್ಕಾಲಿಕ ಅಂದ್ರೇನು? ಈಗ ತಾತ್ಕಾಲಿಕ ಅಂದ್ರೇನು? ಈಗ ಒಪ್ಕೊಳ್ತೀವಿ, ಮುಂದೆ ಏನಾಗ್ತದೆ ನೋಡೋಣ, ಮುಂದೆ ಆಗಿದ್ದಾಗ ಆಗುತ್ತದೆ. ಬಟ್ ಈಗ ಮಾತ್ರ ಇದೆ, ಅದನ್ನು ಹಾಗೆ ಹಿಡ್ಕೋ. ಆದ್ದರಿಂದ ತದ್ದೇತತ್ ವಿಕಲ್ಪನ ಮಧ್ಯಾರೋಪ ದೃಷ್ಟ್ಯಾ ತಾವತ್ ಅಭ್ಯುಪಗಮ್ಯ ಆತ್ಮನ ಸ್ವರೂಪಂ. ಅವಸ್ಥೆಗಳಿವೆ, ಏಕೆಂದರೆ ನೀವು ಅವಸ್ಥಾನುಭವಗಳಿವೆ ಎಂದು ಇಟ್ಕೊಂಡರೆ ಆ ಅವಸ್ಥೆಗಳನ್ನೇ ಒಳಹೊಕ್ಕು ನೋಡು. ಏಕೆಂದರೆ ಅವುಗಳು ಹಿಡ್ಕೊಂಡರೆ ನೀವು ಪರಿಶೀಲನೆ ಮಾಡಲಾಗುತ್ತದೆ, ಪರೀಕ್ಷೆ ಎಚ್ಚರ ಅವಸ್ಥೆ ಇದೆಯಲ್ಲ, ಇದೆ, ಅದನ್ನೇ ಪರೀಕ್ಷೆ ಮಾಡು. ಕನಸಿದೆಯಾ? ಇದೆ, ಅದನ್ನೇ ಪರೀಕ್ಷೆ ಮಾಡು. ಸುಷುಪ್ತಿದೆಯಾ? ಇದೆ, ಅದನ್ನೇ ಪರೀಕ್ಷೆ ಮಾಡು. ಇದು ನಿಮ್ಮ ಅನುಭವಗಳೇನೋ? ಹೌದು, ಬರೀ ಪರೀಕ್ಷೆ ಮಾಡು. ಇದು ಸುಲಭವಾಯಿತು, ಹಾಗೆ ಮಾಡು. ಅದೇ ಹೇಳ್ತಾ ಇದ್ದೆ. ಅಂದರೆ ನಮಗೆ ಅನಿಸುತ್ತಿರುವ ಅನುಭವಗಳನ್ನು ಹಿಡ್ಕೊಂಡು ಅವುಗಳನ್ನು ಒಳಹೊಕ್ಕೆ ಗಮನಿಸ್ತಾ ಇರು. ಹೇಗೆ ಗಮನಿಸಬೇಕು ಮುಂದೆ ಹೇಳ್ತದೆ. ಆದ್ದರಿಂದ ತದೇತತ್ ವಿಕಲ್ಪನಂ ಅಧ್ಯಾರೋಪ ದೃಷ್ಟ್ಯ. ಅಧ್ಯಾರೋಪ ಅಂದರೆ ಏನು? ತಾತ್ಕಾಲಿಕವಾಗಿ ಅಂಗೀಕಾರ. ಅಂದರೆ ಮೊದಲು ಇದ್ದನ್ನು ಮೊದಲು ಹಾಗೆ ಒಪ್ಪಿಕೊಳ್ಳುವುದು, ಅದನ್ನು ಅಧ್ಯಾರೋಪ. ಅನುಭವದಲ್ಲಿ ಅನಿಸುತ್ತಾ ಇರುವ ಅವಸ್ಥೆಗಳನ್ನು ಹಾಗೆ ಇಟ್ಕೊಂಡು ವಿಚಾರ ಮಾಡ್ತದೆ, ಒಳಹೊಕ್ಕು ನೋಡ್ತದೆ. ಹಾಗೆ ಇಟ್ಕೊಂಡಿದ್ದೀವಿ, ಮುಂದೆ ಏನಾಗ್ತದೆ ನೋಡೋಣ. ಈಗ ಮಾತ್ರ ಅನಿಸುತ್ತದೆ, ಹಾಗೆ ಏನಾಗ್ತದೆ ನೋಡೋಣ. ಅದನ್ನು ಅಧ್ಯಾರೋಪ ಇಟ್ಕೊಂಡು ತಾವದಭ್ಯುಪಗಮ್ಯ ಆತ್ಮನ ಸ್ವರೂಪಂ. ಆದರೆ ನಿಜವಾಗಿ ನಾನು ಯಾರು ಎಂದು ಆ ಸ್ವರೂಪಂ ಅವಿದ್ಯಾಗೃಹೀತಾತ್ ಸ್ವರೂಪಾದ್ವಿಲಕ್ಷಣಂ. ಅಂದರೆ ತಮ್ಮದು ಅವಿದ್ಯದಿಂದ ತೋರುವಂಥ ಯಾವ ಜೀವಭಾವವಿದೆಯೋ, ಕರ್ತ, ಭೋಕ್ತ, ಜ್ಞಾತ, ಪ್ರಪಂಚ, ನಾಮರೂಪ, ದೇಶಕಾಲ, ಸುಖ ದುಃಖ, ಈ ಆವಿದ್ಯಕ ರೂಪ. ಆವಿದ್ಯಕ ಅಂದರೆ ಏನು? ಅಜ್ಞಾನಿಗೆ ಆವಿದ್ಯ ಎನ್ನುವುದು ಗೊತ್ತಾಗಲ್ಲ. ಶಾಸ್ತ್ರ ಹೇಳ್ತದೆ ನನ್ನ ಜೀವಭಾವವು ಅವಿದ್ಯ ಅಂದರೆ ಏನು? ಈ ಮಾತನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಇದು ಅವಿದ್ಯಾರೂಪವನ್ನು ಇಟ್ಕೊಂಡು ಆತ್ಮಸ್ವರೂಪವನ್ನು ತಿಳಿಸುತ್ತದೆ ಅಂದರೆ ನಮಗನಿಸುತ್ತದೆ ಅವಿದ್ಯಾರೂಪ ಒಂದಿದೆ, ಆತ್ಮಸ್ವರೂಪ ಇನ್ನೊಂದಿದೆ, 2 ಇದೆ ಅಂದ್ಕೊಳ್ತಾರೆ. ಅಯ್ಯೋ ರಾಮ, ಈಗ ತಿಳ್ಕೊಳ್ಳಬಾರದಂದೇ ಹೇಳ್ತಾ ಇದ್ದೆ. ಅವಿದ್ಯಾರೂಪ ಅಂದರೆ ಇದು ಅವಿದ್ಯ ಎಂದು ಗೊತ್ತಾಗುವವರೆಗೂ ಅವಿದ್ಯ ಎಂದು ಹೇಳೋಕ್ಕಾಗಲ್ಲ. ಶಾಸ್ತ್ರ ಹೇಳಬಹುದು, ಗುರುಗಳು ಹೇಳಬಹುದು, ನಮಗೆ ಅವಿದ್ಯೆ ಆಗಲೇ ಇಲ್ಲ. ಅವಿದ್ಯೆ ಅಂದರೆ ಏನು? ನಾವಿದ್ದೀವಿ ಹೀಗೆ, ನಾವಿರುವುದೇ ಹೀಗೆ. ನಮಗೆ ದೇಹ, ಇಂದ್ರಿಯ, ಮನಸ್ಸುಗಳು, ಪ್ರಪಂಚ, ನಾಮರೂಪ, ಸುಖ ದುಃಖ ತೋರ್ತಾ ಇದೆ. ಇದು ಅನುಭವ. ಎಚ್ಚರ, ಕನಸು, ಸುಷುಪ್ತಿ, ಇದು ನಮ್ಮ ಅನುಭವ. ಇದನ್ನು ಅವಿದ್ಯಾರೂಪವಾಗಿದೆ ಅಂದರೆ ಅರ್ಥ ಇದು ನಿಮಗೆ ಅಂದರೆ ಈಗ ಮಾತ್ರ ನಿಮ್ಮ ಅನುಭವವಿದೆ, ಈ ಅನುಭವವನ್ನು ನೀವು ದಾಟಬಹುದು ಎಂದರ್ಥ ಅಷ್ಟೇ. ಇದು ಅವಿದ್ಯ ಎಂಬುದು ಜ್ಞಾನಿಗೆ ಗೊತ್ತಾಗ್ತದೆ. ಅಜ್ಞಾನಿಕಿದು ಅವಿದ್ಯ ಎಂದು ಹೇಳಿದರೆ ಏನು ನೋಡಿ, ಉದಾಹರಣೆ ಹೇಳ್ತೀನಿ ನೋಡಿ. ಹಗ್ಗವನ್ನು ಹಾವಾಗಿ ತಿಳ್ಕೊಂಡ, ಇನ್ನೊಬ್ಬರು ನೋಡಿದ್ದರೆ ಅಯ್ಯೋ ಅದು ಅಲ್ಲಪ್ಪ, ಅದು ಹಗ್ಗನೇ, ನಾನು ನೋಡ್ತಾನೆ ಇದ್ದೀನಿ, ಅದು ಹಗ್ಗ ನಾನೇ ಇಟ್ಟೆ, ನನಗೆ ಗೊತ್ತು, ಅದು ಹಾವಲ್ಲ ಎಂದವ್ರಿಗೆ ಗೊತ್ತಾಯಿತು. ಈಗ ಇವರಿಗೆ ಮಾತ್ರ ಅಲ್ಲ ನನಗೆ ಹಾವೇ ಅನಿಸುತ್ತಾ ಇದೆ, ಅಯ್ಯೋ ಒಳ್ಳೆಯದು ಮುಟ್ಟಲಿಲ್ಲ, ಒಳ್ಳೆಯದು ಇದು ಹಗ್ಗ ಅಂದ್ಕೊಂಡು ಮುಟ್ಟಿಬಿಟ್ರೆ ಅದು ಕಚ್ಚುತ್ತದೆ ಏನೋ ಅಂದರೆ ಪ್ರಾಣ ಹೋಗುತ್ತದೆ, ಬೇಡ ಅಲ್ಲವೇ. ಅಂದರೆ ಆದ್ದರಿಂದ ಗುರುಗಳು ಏನು ಹೇಳ್ತಾರೆ, ಆಯ್ತಪ್ಪ ನಿಮ್ಮ ಅನಿಸಿಕೆಯಲ್ಲೇ ಇಟ್ಕೋ. ನೀವು ಅನಿಸಿಕೆಯನ್ನು ನಾನು ಹೇಳಿದೆ ಇದು ಹಗ್ಗ ಎಂದು ನಿಮಗೆ ಮಾತ್ರ ಹಾವೆಂದು ಕಂಡು ಬಂದರು ಪರವಾಗಿಲ್ಲ, ಗುರುಗಳು ಹೇಳಿದ್ದಾರಲ್ಲ ಎಂದು ಹೋಗಿ ಮುಟ್ಟಿಬಿಟ್ರೆ ನಿಮ್ಮ ಅನುಭವಕ್ಕೆ ಅನುಗುಣವಾಗಿ ನಡ್ಕೊ. ಮೊದಲೇ ನಾನು ಹೇಳಿದೆ ಎಂದು ಮುಟ್ಟಬೇಡ. ಆದ್ದರಿಂದ ನಿಮ್ಮ ಅನುಭವವನ್ನು ಇಟ್ಕೊಂಡೇ ಮುಂದುವರಿಯು. ಹಾಗೆ ಇವರೇನು ಹೇಳ್ತಾರೆ, ಅವಿದ್ಯೆ ಅಂದರೆ ಅಜ್ಞಾನಿಕೆ ಏನರ್ಥ? ಇದು ನೋಡಿ, ಇದು ನಿಮ್ಮ ಭ್ರಾಂತಿಯಪ್ಪ ಅಂದರೆ ಏನರ್ಥ? ಅವರಿಗಿದು ಭ್ರಾಂತಿ ಎಂದು ಹೇಳಿಬಿಟ್ರೆ ಹಾವು ಹೋಗ್ತದೆ, ಅವರಿಗೂ ಹೋಗ್ತಾ ಇಲ್ಲ. ಗುರುಗಳು ಹೇಳಿದ್ದಾರೆ ಇದು ಭ್ರಾಂತಿ ಅಂದರೆ, ಗುರುಗಳು ಇದು ಭ್ರಾಂತಿ ಎಂದು ಹೇಳಿದ್ದರೆ, ಇದು ಅವಿದ್ಯೆ ಎಂದು ಹೇಳಿದ್ದರೆ
ಈ ಅವಿದ್ಯೆ ಎಂದು ಹೇಳುವುದು ಅಧ್ಯಾರೋಪ ದೃಷ್ಟ್ಯಾನೆ. ಅಂದರೆ ಅರ್ಥವೇನು? ಮೊದಲನೇ ಹೆಜ್ಜೆ. ಈ ಮೊದಲನೇ ಹೆಜ್ಜೆಯಲ್ಲಿ ಇದು ಅವಿದ್ಯಾ. ಅವಿದ್ಯೆ ಅಂದರೆ ಅವಿದ್ಯೆ ಬಿಟ್ಟು ಬಿಡ್ತದೆ, ಗೊತ್ತಾಗಿಬಿಡ್ತದೆ? ಆಗಲ್ಲ. మరి ಅವಿದ್ಯೆ ಎಂದು ಹೇಳಿದ್ದನ್ನು ನಾನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಅವಿದ್ಯಾ ಅಥವಾ ಭ್ರಾಂತಿ ಎಂದು ಹೇಳಿದ ಮಾತ್ರದಿಂದ ಭ್ರಾಂತಿ ಬಿಟ್ಟಿಲ್ಲ. ಅವಿದ್ಯೆ ಅಥವಾ ಭ್ರಾಂತಿ ಹೇಳಿದ ಮಾತ್ರದಿಂದ ಭ್ರಾಂತಿ ಬಿಟ್ಟಿಲ್ಲ. ಆವಾಗ మరి ನೀವು ಭ್ರಾಂತಿ ಎಂದು ಹೇಳಿದ್ದನ್ನು, ಅವಿದ್ಯೆ ಎಂದು ಹೇಳಿದ್ದನ್ನು ನಾನು ಏನೆಂದು ಅರ್ಥ ಮಾಡಿಕೊಳ್ಬೇಕು? ಅಂದರೆ ಹೀಗೆ ಅನುಭವ ನಿನಗೆ ಇದೆ, ಆದರೆ ನೀವು ಒಳಹೊಕ್ಕು ನೋಡಿದ್ದರೆ ಇದನ್ನು ದಾಟಬಹುದು. ಇದು ಅನಿಸುತ್ತಾ ಇದೆ ಹೊರತು ನಿಜವಾಗಿ ಇದ್ದದ್ದು ಅಲ್ಲ. ನಿಜವಾಗಿ ಇದನ್ನು ತೆಗೆಯಬೇಕಾಗಿಲ್ಲ. ನೀವು ಸ್ವಲ್ಪ ಇನ್ನೊಂದು ಸಲ ಗಮನಿಸು, ಇನ್ನೊಂದು ಸಲ ಯೋಚನೆ ಮಾಡು, ಇದು ಇಲ್ಲ ಎಂದು ನಿಮಗೆ ಗೊತ್ತಾಗುತ್ತದೆ ಎಂದು. ಮುಂದೆ ಏನಾಗುತ್ತದೋ ಈಗ ಹೇಳಿದ್ದರಷ್ಟೆ. ಇದು ಇಲ್ಲ ಎಂದು ಇದನ್ನು ನೀವು ದಾಟಿ ಹೋಗುವುದಾಗುತ್ತದೆ. ಈಗಿನ ಹೆಲ್ಪಿಗೆ ಅಂದರೆ ನನಗೆ ಅನಿಸುತ್ತಾ ಇದೆ ನಿಜ, ಆದರೆ ದಾಟಬಹುದಂತೆ. ನಿಮಗೆ ನೋಡಿ, ಏನಾದರೂ ರೋಗ ಬಂದರೆ ಅಯ್ಯಯ್ಯೋ ಇದು ರೋಗ ಬಂದಿದೆ, ಜನರು ಹೇಳ್ತಾರೆ ಓ ಇದು ಹೋಗಲ್ಲಪ್ಪ, ಈಗ ಇದು ಪ್ರಾಣ ಹೋಗುತ್ತದೆ, ಪ್ರಾಣ ಬಿಡಿಸುತ್ತದೆ. ಯಾವುದೇ ಒಂದು ಸಣ್ಣ ರೋಗ ಬಂತು, ಇನ್ನೊಬ್ಬರು ಹೇಳ್ತಾರೆ ಲೌಕಿಕರು, ಅಯ್ಯಯ್ಯೋ ನಮಗೆ ಒಬ್ಬನಿಗೆ ಇದೇ ರೋಗ ಬಂತು, ಅವನು ಪ್ರಾಣನೇ ಬಿಟ್ಟರು, ಅಯ್ಯೋ ಇದಕ್ಕೆ ಔಷಧ ಇಲ್ಲ, ಸತ್ಯ ಹೋಗ್ತೀವಿ ಅಂದರೆ ಅವರು ಬೇಜಾರು ಮಾಡ್ಕೊಳ್ತಾರೆ. ಅಯ್ಯಯ್ಯೋ ಹೇಗೆ ಡಾಕ್ಟರ್ ಹತ್ತಿರ ಹೋದರೆ ಅವರು ನೋಡಿ ಚೆನ್ನಾಗಿ ಪರೀಕ್ಷೆ ಮಾಡಿದ ನಂತರ ಓ ಆಯ್ತು ಔಷಧ ಕೊಡ್ತೀನಿ ಅಂದರೆ ಇವರು ಹೇಳ್ತಾರೆ ಇದು ಪ್ರಾಣವನ್ನೇ ತೆಗೀತದಂತೆ, ಈ ರೋಗಕ್ಕೆ ಔಷಧ ಇಲ್ಲ ಅಂತೆ, ಇದು ವಾಸಿ ಆಗುವುದೇ ಇಲ್ಲ ಅಂತೆ, ಅದು ಹೇಗೆ? ಅವ್ರು ಹೇಳ್ತಾರೆ, ಅವ್ರು ನಕ್ಕಿ ಹೇಳ್ತಾರೆ, ಅಲ್ಲ ಇದು ಸಣ್ಣ ರೋಗ, ಇದು ಹೋಗುತ್ತದೆ. ಇಂಥ ರೋಗದಿಂದ ಯಾರೂ ಸಾಯಲ್ಲ. ನಾನು ಎಷ್ಟೋ ರೋಗಗಳನ್ನು ನೋಡಿದೆ, ಎಷ್ಟೋ ಜನರನ್ನು ವಾಸಿ ಮಾಡಿದೆ, ಇದರಿಂದ ಯಾರೂ ಸಾಯಲ್ಲ, ಇದು ಹೋಗುತ್ತದೆ, ವಾಸಿ ಆಗ್ತದೆ. ನೀವು ವಾಸಿಯಾಗಿದ್ದೀವಿ, ನಿಮಗೇನು ಪ್ರಾಣ ಹೋಗಲ್ಲ ಹೇಳಿಬಿಟ್ಟರೆ ತಕ್ಷಣವೇ ರೋಗ ಹೋಗ್ತದೆ? ಇಷ್ಟು ಹೇಳುವುದರಿಂದ ತಕ್ಷಣವೇ ರೋಗ ಹೋಗ್ತದ? ಹೋಗಲ್ಲ. ನಿಮ್ಮ ಕಾಯಿಲೆ ತಕ್ಷಣವೇ ಹೋಗಲ್ಲ. ಆದರೆ ಇದು ಮೇಲೆ ರೋಗವೇ ಹೊರತು ಇದು ಪ್ರಾಣವನ್ನು ತೆಗೆಯುವಂಥ ರೋಗವಲ್ಲ. ಇದು ಹೋಗುತ್ತದೆ ಎಂದು ಹೇಳಿದ್ದಾರೆ. ನೀವು ಔಷಧಿ ನಾನು ಹೇಳಿದ್ದು ತಗೋ, ನಿಮಗೆ ಹೋಗುತ್ತದೆ ಹೇಳಿದ್ದರೆ ಒಂದು ಧೈರ್ಯ ಬಂದುಬಿಡ್ತದೆ ಅಲ್ಲವೇ? ಈಗೇನು ಹೋಗಲಿಲ್ಲ, ಬಟ್ ಹೋಗುವ ಸಾಧ್ಯತೆ ಇದೆ. ಹಾಗೆಯೇ ಈ ದೇಹೇಂದ್ರಿಯ ಮನಸ್ಸುಗಳು, ಪ್ರಪಂಚ, ಅವಸ್ಥೆಗಳು ಅನಿಸುತ್ತಾ ಇದೆ, ದೇಹೇಂದ್ರಿಯಗಳು ಅನಿಸುತ್ತಾ ಇದೆ. ಆದರೆ ಇದು ಅವಿದ್ಯೆ, ಇದು ಭ್ರಾಂತಿ ಎಂದು ಹೇಳಿದ್ದರೆ ಈ ಹಂತದಲ್ಲಿ, ಅಜ್ಞಾನಿಯಾಗಿರುವ ಈ ಹಂತದಲ್ಲಿ ಏನೆಂದು ಅರ್ಥ ಮಾಡ್ಕೊಳ್ತೀವಿ? ಇದು ಅವಿದ್ಯೆ ಎಂದು ಅಧ್ಯಾರೋಪ ಮಾಡಿ. ಅಂದರೆ ಇದು ನಿಜವಾಗಿಲ್ಲವಂತೆ, ಸ್ವಲ್ಪ ವಿಚಾರ ಮಾಡಿದ್ದರೆ ಬಿಟ್ಟು ಹೋಗುತ್ತದಂತೆ, ಇದನ್ನು ದಾಟಬಹುದಂತೆ ಎಂದು ಹೇಳಿದ್ದಾರೆ. ಅಬ್ಬಾ ಸ್ವಲ್ಪ ಧೈರ್ಯವಾಗ್ತದೆ ಅಲ್ಲವೇ? ಇದು ನಿಜವಾಗಿಲ್ಲ, ಇದು ಸುಮ್ಮನೆ ಅನಿಸಿಕೆ, ಬಟ್ ಅನಿಸಿಕೆನೂ ಬಿಟ್ಟು ಬಿಡುತ್ತದೆ, ಹೋಗಬಹುದು ಎಂದು ಇಷ್ಟು ಮಾತ್ರ ತಿಳ್ಕೊಂಡ್ರೆ ಸ್ವಲ್ಪ ಧೈರ್ಯ ಬರುತ್ತದೆ. ಈಗ ನಾನು ಮೊದಲನೆಯ ಹಂತದಲ್ಲಿ ಇದು ಅವಿದ್ಯೆ, ಇದು ಭ್ರಾಂತಿ ಎಂದು ಹೇಳಿದ್ದಾಗ ಈ ಅಧ್ಯಾರೋಪ ಹಂತದಲ್ಲಿ ಇಷ್ಟೇ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಇದು ನನಗೆ ಅನಿಸುತ್ತಾ ಇದೆ ಹೊರತು ನಿಜವಾಗಿಲ್ಲವಂತೆ, ಇದು ಹೋಗುತ್ತದಂತೆ, ಇದು ದಾಟಬಹುದಂತೆ, ಅಷ್ಟು ತಿಳ್ಕೊಳ್ಳುವುದೇ ಅವಿದ್ಯೆ ಎಂಬುವ ಅಧ್ಯಾರೋಪ. ನೋಡಿ, ಅಧ್ಯಾಸ ಎಂಬುವ ಅಧ್ಯಾರೋಪ, ಅಧ್ಯಾರೋಪ ಎನ್ನುವ ಅಧ್ಯಾರೋಪ. ನೋಡಿ, ಅಧ್ಯಾರೋಪವನ್ನೇ ಅಧ್ಯಾರೋಪ ಮಾಡ್ತಾಯಿದ್ದೆ. ಈ ಹಂತದಲ್ಲಿ ಇಷ್ಟೇ. ಆದ್ದರಿಂದ ನೋಡಿ, ಜನರಿಗೆ ಅನಿಸುತ್ತಾ ಇದೆ, ಆಯಿತು, ಅನಿಸುವುದನ್ನೇ ಹಿಡ್ಕೋ, ವಿಚಾರ ಮಾಡು, ಮುಂದೆ ಹೋಗುತ್ತೆ. ಆದ್ದರಿಂದ ನಿಜವಾದ ಸ್ವರೂಪವೇನೋ ಗೊತ್ತಾಗಿ ನೀವು ಹೀಗೆ ಒಳಗಾಗುತ್ತಿರುವಂಥ ದುಃಖಗಳು, ಸಂಸಾರಗಳು, ಅವಸ್ಥೆ ಅಂದರೆ ಸಂಸಾರ, ಅವಸ್ಥೆಗಳು ಅಂದರೆ ಸಂಸಾರಗಳು, ಈ ಸಂಸಾರವನ್ನು, ಈ ಅವಸ್ಥೆಗಳ ರೂಪ ಸಂಸಾರವನ್ನು ದಾಟಬಹುದು. ನಿಜವಾದ ಸ್ವರೂಪವೇನೋ, ನಿಜವಾದ ಅಂದರೆ ಏನು? ಈ ಸಂಸಾರ ನಿಮಗೆ ಇಲ್ಲದ ಒಂದು ಅನುಭವ ನಿನಗೆ ಗೊತ್ತಾಗ್ತದೆ. ಈಗ ಅನುಭವಿಸುತ್ತಾ ಇರುವ ದುಃಖ, ಜನ್ಮ ಮರಣ, ಭಯ, ಇವುಗಳಿಲ್ಲದ ಅನುಭವ ನಿಮಗೆ ಗೊತ್ತಾಗ್ತದೆ. ಇವೆಲ್ಲವೂ ನೀವು ದಾಟಿ ಬಿಡ್ತೀವಿ. ನಿಮ್ಮ ಅನುಭವಕ್ಕೆ ಇದಿಲ್ಲ. ಆ ಅನುಭವವನ್ನು ನಾನು ತೋರಿಸ್ತೀನಿ, ಬಟ್ ಇದೆ, ನಿನ್ನ ಅನುಭವ ಇದೆ, ಇದೆಲ್ಲ ದಾಟಿ ನೀವು ಇರ್ತೀವಿ. ಆದ್ದರಿಂದ ಆ ಅನುಭವವನ್ನು ತಿಳಿಸುವುದಕ್ಕೆ ಈಗಿನ ಅನುಭವವನ್ನು ಹಿಡ್ಕೊಂಡು ಹಾಗೆಯೇ ವಿಚಾರ ಮಾಡು. ಆದ್ದರಿಂದ ಸ್ವರೂಪಂ ಅಂದರೆ ಆತ್ಮನ ಸ್ವರೂಪಂ ಅವಿದ್ಯಾಗೃಹೀತಾತ್ ಸ್ವರೂಪ. ಈ ಅವಿದ್ಯಾ ಅಂದರೆ ಈಗಿನ ಹಂತಕ್ಕೆ ಅನಿಸುತ್ತಿರುವ ಅನಿಸಿಕೆ ಅಷ್ಟೇ.
ಈಗ ನಮಗೆ ನಾನು ಜೀವನೂ ಈ ಪ್ರಪಂಚ ಇದೆ ಎಂದು ಅನಿಸುತ್ತಾ ಇದೆ. ಅದೇ ಈ ಅನಿಸಿಕೆಯನ್ನು ದಾಟಿ ಹೋಗಬಹುದು ಅಂದರೆ ಇದು ಅವಿದ್ಯೆ. ಏತದ್ ವಿಲಕ್ಷಣಂ, ಈ ಅನುಭವಕ್ಕಿಂತ ವಿಲಕ್ಷಣವಾದ ಇನ್ನೊಂದು ಅನುಭವ ನಿಮಗೆ ಗೊತ್ತಾಗ್ತದೆ. ಇನ್ನೊಂದು ಅನುಭವವನ್ನು ನೀವು ಕಂಡು ಹಿಡಿಯುತ್ತೇವೆ. ತತ್ ಸಾಕ್ಷಿ ರೂಪಂ, ಸಾಕ್ಷಿ ಅಂದರೆ ಹೀಗೆ ಅನುಭವಿಸುತ್ತದ್ದು ಬಿಟ್ಟು ನೀನಿರ್ತಿ. ಇದು ನಿನಗೆ ನಿನ್ನ ಅನುಭವದಲ್ಲಿರುವುದಿಲ್ಲ. ಈಗ ನಿಮಗೆ ಅನಿಸುತ್ತಿರುವ ಜನ್ಮ ಮರಣ ದುಃಖ ಜೀವಭಾವ, ಅಯ್ಯೋ ನಾನು ಹಾಗಿದ್ದೆ, ಅಯ್ಯೋ ನಾನು ಹೀಗಿದ್ದೆ, ನಾನು ಎನ್ನುವುದು ಹೀಗಿದ್ದೆ ಹಾಗಿದ್ದೆ ಎಂಬುದು ಈ ಅನಿಸಿಕೆ ಬಿಟ್ಟು ನೀನಿರ್ತಿ. ನೀನಿರುವ ಸಾಧ್ಯತೆ ಇದೆ. ನಿಮ್ಮ ಅನುಭವದಲ್ಲೇ ನಿಮ್ಮ ಅನುಭವವನ್ನೇ ತೋರಿಸ್ತೀನಿ, ಅಲ್ಲಿ ಇದಿರುವುದಿಲ್ಲ. ಆ ಸಾಕ್ಷಿ ಸ್ವರೂಪವನ್ನು ತಿಳಿಸಿ ಅದ್ವೈತಾತ್ಮಾನಂ ಸಮಧಿಗಮಯತೆ, ಅದರಲ್ಲಿ ಈ ದ್ವೈತರಹಿತವಾದ ಅನುಭವವನ್ನು ನಿಮಗೆ ಅರ್ಥವಾಗುವಂತೆ ಮಾಡ್ತದೆ. ಇದು ತಥಾಚ ದರ್ಶನಂ ಸ್ವಯಮಾತ್ಮ ಚತುಷ್ಪ. ಅದಕ್ಕೋಸ್ಕರನೇ ಮೊದಲ ಅವಸ್ಥೆಗಳನ್ನು ಒಪ್ಕೊಂಡು ಅಂದರೆ ಶುರು ಮಾಡಿ ಎಂದರ್ಥ. ನಂತರ ಹೇಳ್ತದೆ ನಾಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ, ನಿಮಗೆ ಎಚ್ಚರ ಇಲ್ಲ, ಕನಸು ಇಲ್ಲ, ಸುಷುಪ್ತಿ ಎಂಬ ಅವಸ್ಥಾ ಇಲ್ಲ, ಇನ್ನು ಯಾವ ಅವಸ್ಥಾ ಇಲ್ಲ, ಮೂರ್ಛಾ ಇಲ್ಲ, ಯಾವುದಿಲ್ಲ. ನಿಮಗೆ ಯಾವುದು ಹೋಗುವುದು ಬರುವುದು ನೀನು ನೀನಾಗಿ ಬಿಟ್ಟು ನಿನಗೆ ಇಷ್ಟವಿಲ್ಲದ, ನಿನಗೆ ತೊಂದರೆ ಕೊಡುವ ಯಾವ ಅವಸ್ಥಾ ನೀನಲ್ಲ. ನಿಮ್ಮ ಆನಂದ ಸ್ವರೂಪವೇ, ನಿರ್ವಿಕಾರ ಸ್ವರೂಪವೇ ನೀನು ಎಂದು ಹೇಳ್ತದೆ. ಆಯಿತಾ? ಈಗ ಈ 2 ಪ್ಯಾರಾಗ್ರಾಫ್ಗಳು ಮುಗಿಸಿದ್ದೇವೆ ಇವತ್ತು. ಹಿಂದಿನ ಪಾಠದಲ್ಲಿ ಒಂದೇ ಪ್ಯಾರಾಗ್ರಾಫ್, ಇವತ್ತು ನಾನು 2 ಪ್ಯಾರಾಗ್ರಾಫ್ಗಳು ಮುಗಿಸಿಬಿಟ್ಟೆ. ಅಂದರೆ 1 ಪೇಜ್ಗಿಂತ ಹೆಚ್ಚೇ ಆಯಿತು, 1.5 ಪೇಜಸ್ ಆಯಿತಾ. ಅಂದರೆ ಒಂದೊಂದು ವಾಕ್ಯ ಸ್ವಲ್ಪ ಓದಿದ್ದೀನಿ, ಸ್ವಲ್ಪ ಓದಲಿಲ್ಲ, ಸಾರ ಮಾತ್ರ ಹೇಳಿದ್ದೆ. ಈಗ ಮುಂದಿನದು ಇನ್ನೂ ಕೆಲವು ಅವಸ್ಥಾತ್ರಯದ ಮುಖ್ಯ ಲಕ್ಷಣಗಳಿವೆ, ಅವುಗಳನ್ನು ಮುಂದಿನ ಪಾಠದಲ್ಲಿ ಹೇಳೋಣ. ಅಂದರೆ ಕೆಲವು ಇದು ಹೊಸ ವಿದ್ಯಾರ್ಥಿ ಜನರು ಡೈರೆಕ್ಟ್ಲಿ ನೀವೇನೋ ನಿಮ್ಮಲ್ಲಿ ಎಷ್ಟೋ ಜನರು ಅನೇಕ ವರ್ಷಗಳಿಂದ ಕೇಳ್ತಾ ಇದ್ದೀರಿ, ನಿಮಗೆ ಈ ಪ್ರಾರಂಭಿಕ ವಿಷಯಗಳು ಹೇಳಬೇಕಾಗಿಲ್ಲ, ನೇರಾಗಿ ಹೇಳಿದರೆ ಸಾಕು, ನೇರಾಗಿ ವಿಚಾರ ಮಾಡಿದ್ದರೆ ಸಾಕು. ಬಟ್ ಕೆಲವರು ಪ್ರಾರಂಭಿಕ ವಿದ್ಯಾರ್ಥಿಗಳಿರುತ್ತಾರೆ, ಅವರಿಗೆ ಈ ಹೆಗ್ಗುರುತುಗಳು ಇವೆಲ್ಲ ಮೊದಲು ಹೇಳಬೇಕಾಗ್ತದೆ. ಹೇಳದಿದ್ದರೆ ಅವರು ಮತ್ತೆ ಅದೇ ಡೈರೆಕ್ಟ್ ಕೇಳಿದ್ದರೆ ಇದೆಲ್ಲ ಏನು ಕನ್ಫ್ಯೂಸ್ ಆಗ್ತದೆ. ಅದರಿಂದ ಆಗಾಗ ಈ ಪ್ರಾರಂಭಿಕರಿಗೆ ಹೇಳತಕ್ಕ ಕೆಲವು ಹೇಳ್ತೀವಿ, ಅದರಿಂದ ಒಂದು ಪಾಠದಲ್ಲಿ ಹೇಳ್ತೀವಿ. ಕೆಲವು ಮುಖ್ಯ ಲಕ್ಷಣಗಳು ಹೇಳಿ ನೇರಾಗಿ ಅವಸ್ಥಾ ವಿಚಾರಕ್ಕೆ ಹೋಗೋಣ. ಆಯಿತಾ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇದಾದ ನಂತರ ಹೇಳುವುದಾ? ಆಯಿತು, ಪ್ರಯತ್ನ ಮಾಡ್ತೀನಿ. 5 ಅಥವಾ 10 ನಿಮಿಷ ತಗೊಂಡು ಮತ್ತೆ ಬರ್ತೀನಿ. ಓಕೆ.